ನಮಸ್ಕಾರ, ನಾನು ಶ್ರೇಯಾ. ಸೊ ನಮ್ಮ ಮನೆ ಹತ್ತಿರ ನಾವು ಹೋಗುವ ವೇಯಲ್ಲಿ ಒಂದು ಮನೆ ಕಟ್ತಾ ಇದ್ರು, ಒಂದು ಸೈಟ್ ಇತ್ತು, ಅದರಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಇತ್ತು. ಸೊ ತುಂಬ ಕ್ಯೂರಿಯಾಸಿಟಿಯಲ್ಲಿ ನಾವು ಆಚೆ ಮನೆ ಸೈಡ್ ಹತ್ರ ಹೋಗುವಾಗ ನೋಡಿದ್ದೆವು, ಮನೆಯ ಪ್ಯಾಟರ್ನ್ ಡಿಸೈನ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ ಥರದ್ದು ಮನೆ ಈಚೆ ಸೈಡಲ್ಲಿ ನಾವು ನೋಡಲೇ ಇಲ್ಲ ಇತ್ತು. ಒಂದು ಟೈಪ್ ಕೇರಳ ಸ್ಟೈಲಲ್ಲೇ ಉಂಟು, ಸ್ಟಿಲ್ ಅದರ ಡಿಸೈನ್ ಮಾತ್ರ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಗೊಳ್ಳುವ ಅಂತ ಹೇಳಿ ನಾವು ಈ ಸೈಟಿಗೆ ಬಂದಿದ್ದೇವೆ. ಸೊ ಈ ಮನೆಯ ಇಂಜಿನಿಯರ್ ಪಾರ್ಥಸಾರಥಿ ಶರ್ಮಾ ಅವರಿದ್ದಾರೆ. ಸೊ ಅವ್ರ ಹತ್ರ ಈ ಮನೆಯ ಡಿಸೈನ್ ಬಗ್ಗೆ ಮತ್ತು ಏನೆಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ, ಹೇಗೆ ಅವರಿಗೆ ಐಡಿಯಾ ಬಂತು ಅಂತ ಹೇಳಿ ಎಲ್ಲ ಡೀಟೇಲ್ಸನ್ನು ಕೇಳುವ. ಸೊ ಬನ್ನಿ ನಾವು ಅವ್ರ ಹತ್ರ ಮಾತಾಡುವ. ನಮ್ಮೊಟ್ಟಿಗೆ ಪಾರ್ಥ ಸರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಈ ಮನೆ ಒಂದು ಡಿಸೈನ್ ಲುಕ್ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಸೊ ನಮಗೆ ಈ ಮನೆ ಬಗ್ಗೆ ಹೇಳ್ಬೋದಾ ಸ್ವಲ್ಪ ಡೀಟೇಲ್ಸ್? ಧಾರಾಳ, ಖಂಡಿತವಾಗಿ. ಸೊ ಈ ಮನೆಯ ಡಿಸೈನ್ ನೀವು ಯಾವ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದು? ಯಾವುದಾದ್ರು ಮಾಡರ್ನ್ ಮತ್ತು ಟ್ರೆಡಿಷ್ನಲ್ ಟಚ್ ಇರಬೇಕಂತ ಹೇಳಿ ಥಿಂಕ್ ಮಾಡಿದ್ದ, ಹೇಗೆ ಸ್ವಲ್ಪ ಹೇಳ್ತೀರಾ? ಇದು ಅಂತ ಹೇಳಿದರೆ ಕೃಷ್ಣರಾಜ್ ಅಂತೇಳಿ ನಮ್ಮ ಒಬ್ಬರು ಕ್ಲೈಂಟ್. ಓಕೆ. ಅವರು ಇಲ್ಲಿ ಜಾಗ ತಗೊಂಡಾಗುವಾಗ ಮತ್ತು ಹೇಗೋ ನನಗೊಂದು ಕಾಂಟ್ಯಾಕ್ಟ್ ಆದರು. ಅವರು ನನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದರು. ಒಂದು ಮನೆ ಆಗಬೇಕು ಅಂತೇಳಿ ಒಂದು ಬೇಸ್ ಪ್ಲ್ಯಾನ್ ನನಗೆ ಕೊಟ್ಟರು, ಬೇಸ್ ಪ್ಲ್ಯಾನ್. ಬಟ್ ಅವರ ಸ್ಕ್ವೇರ್ ಫೀಟ್ ಜಾಸ್ತಿ ಇತ್ತು. ಅವರ ಒಂದು ಐಡಿಯಾಕ್ಕೆ ಅದಿರಲಿಲ್ಲ. ಅವರ ಮನಸ್ಸಿನಲ್ಲಿ ನನ್ನದು ಇಂಥದ್ದೊಂದು ಮನೆ ಆಗಬೇಕು ಅಂತ ಅವರಿಗಿತ್ತು. ಸೊ ಆ ಐಡಿಯಾಕ್ಕೆ ಅದಿರಲಿಲ್ಲ. ಶರ್ಮಣ್ಣ, ನೀವೊಮ್ಮೆ ಅದನ್ನು ವರ್ಕೌಟ್ ಮಾಡಿ, ಏನಾದರೂ ಚೇಂಜಸ್ ಆಗ್ತದಾ? ನಾನು ಹೇಳಿದೆ, ಒಂದು ಪ್ಲ್ಯಾನೇ ಚೇಂಜ್ ಮಾಡುವ, ಈ ಸೈಟಿಗೆ ಸೂಟ್ ಆಗೋದಿಲ್ಲ. ಅಂದರೆ ಸ್ವಲ್ಪ ಏರು ತಗ್ಗುಗಳು ವ್ಯತ್ಯಾಸ ಉಂಟು. ಅಂದರೆ ಪ್ಲ್ಯಾನಿಂಗ್ ಮಾಡೋದ್ರಲ್ಲಿ ಜಾಗದ ಓರಿಯೆಂಟೇಷನ್, ಜಾಗದ ಏರು ತಗ್ಗುಗಳು ಇದನ್ನೆಲ್ಲ ನಾವು ನೋಡ್ಕೊಳ್ಬೇಕಾಗ್ತದೆ. ಯಾವ ಮುಖಕ್ಕೆ ಮಾಡ್ಬೋದು. ಮತ್ತು ಅವರ ಒಂದು ಕಾನ್ಸೆಪ್ಟ್, ಶರ್ಮಣ್ಣ ನನಗೆ AC ಹಾಕಬಾರ್ದು, ಹೀಟ್ ಇರಬಾರ್ದು. AC ಹಾಕದೆ ಜಸ್ಟ್ ಫ್ಯಾನ್ ಹಾಕಿದಲ್ಲಿ ನನಗೆ ಕೂಲ್ ಆಗಬೇಕು. ಈ ಕಾನ್ಸೆಪ್ಟ್ ನನಗೆ ಬೇಕು. ಅಂದರೆ ತುಂಬ ಪಾಯಿಂಟ್ಸ್ ಅವರು ಆಲ್ರೆಡಿ ಸೆಟ್ ಮಾಡಿಟ್ರು. ಓಕೆ ಸರಿ, ಓಕೆ ಟ್ರೈ ಮಾಡ್ತಾನೆ ಅಂತ ಹೇಳಿದೆ, ನೋಡು ಹೇಗೆ ಅಂತೇಳಿ. ಹಾಗೆ ಒಂದು ರಫ್ ಡಿಸೈನ್ ಅದನ್ನೇ ಅವ್ರು ಕೊಟ್ಟ ಒಂದು ಪ್ಲ್ಯಾನನ್ನು ಡೆವಲಪ್ ಮಾಡಿದೆ. ಇಲ್ಲ, ಸೆಟ್ ಆಗಲಿಲ್ಲ. ಕಳಿಸಿದೆ ಅವರಿಗೆ, ಇಲ್ಲ ಶರ್ಮಣ್ಣ ಇದು ಬರಲಿಲ್ಲ ಅಂತ ಹೇಳಿದರು. ಸರಿ, ಯಾರು ನಾನೇ ಒಂದು ಮಾಡ್ತೇನೆ ಅಂತ ಹೇಳಿದೆ. ಹಾಗೆ ಒಂದು ಪ್ಲ್ಯಾನ್ ಮಾಡಿ ಕೊಟ್ಟೆ, ಒಂದೇ ಪ್ಲ್ಯಾನ್. ಶರ್ಮಣ್ಣ ಓಕೆ, ಹಾಂ ಆಯಿತಾ. ಓಕೆ ಅಂತ ಆಗುವಾಗ ನಾನು ಡ್ಯೂಪ್ಲೆಕ್ಸಿನ ಮಾಡೆಲಲ್ಲಿ ಕೊಟ್ಟದ್ದು, 3D ಆಗಿರಲಿಲ್ಲ. ಹಾಗೆ ಫಸ್ಟ್ ಫ್ಲೋರ್ ಪ್ಲ್ಯಾನ್ ಕೂಡ ಅದರಲ್ಲಿ ಕೊಟ್ಟಿದ್ದೆ. ರಾತ್ರಿ ಒಮ್ಮೆ ಅವರು ಸಾಧಾರಣ 10-10:30 ಮೇಲೆ ಕಾಲ್ ಮಾಡೋದು ನನಗೆ. ಶರ್ಮಣ್ಣ, ಇಲ್ಲಿ ಡ್ಯೂಪ್ಲೆಕ್ಸ್ ಆಗೋದಿಲ್ಲ, ಕೇಪು ಉಳ್ಳಾಲ್ತಿ ಅಮ್ಮನವರ ಅವರಿಗೆ ಸಂಬಂಧಪಟ್ಟ ಜಾಗ. ಸೊ ಇಲ್ಲಿ 2 ತಟ್ಟಿನ ಮಾಳಿಗೆ ಮನೆ ಮಾಡಬಾರ್ದು ಅಂತ ಹೇಳುವ ಒಂದು ಕನ್ಫ್ಯೂಷನ್ ಆಯಿತು. ಆಯಿತಾ, ಫುಲ್ ಪ್ಲ್ಯಾನ್ ಸೆಟ್ ಆಗಿ ಚೇಂಜ್ ಆಗೋದು ಅಂತ ಹೇಳಿದರೆ ಇಲ್ಲ, ಆ ಪ್ಲ್ಯಾನನ್ನು ಬಿಡಲೇ ಇಲ್ಲ, ಹಾಗೇ ಇಟ್ಟು ಮತ್ತು ಸ್ವಲ್ಪ ಎಂಕ್ವೈರೀಸ್ ಮಾಡಿದೆ. ಈಗ ಅವರು ಹೇಳಿದರು, ಬಟ್ ನಮಗೆ ಗೊತ್ತಿಲ್ಲ. ಹಾಗೆ ಕೆಲವರೆಲ್ಲ ಹೇಳಿದ್ರು, ಇಲ್ಲ ಮುಳಾಪುಜ್ಜಿ 2 ತಟ್ಟದ ಮಲ್ಪನ ಕೆಜ್ಜಿ ಅಂತ ಹೇಳಿದರು. ಸರಿ, ಮತ್ತೊಂದು 2 ದಿವಸ ಕೂತು ಗ್ರೌಂಡ್ ಫ್ಲೋರಲ್ಲೇ 3 ಬೆಡ್ರೂಮ್ಸ್ ಬರುವ ಹಾಗೆ ಪುನಃ ಒಂದು ರೀಪ್ಲ್ಯಾನ್ ಮಾಡಿದೆ. ಓಕೆ ಆಯಿತು, ಪ್ಲ್ಯಾನ್ ಓಕೆ ಆಯಿತು. ಬಟ್ ಇದಕ್ಕೆ ಇಲಿವೇಶನ್ ಕೊಡೋದು ಬಹುದೊಡ್ಡ ಸಮಸ್ಯೆ ಆಗಿ ಹೋಯಿತು. ಡ್ಯೂಪ್ಲೆಕ್ಸ್ ಆಗಬಾರ್ದು, ಕೂಲ್ ಸೈಡ್ ಬೇಕು. ಕೂಲ್ ಸೈಡ್ ಬೇಕಾದರೆ ಆಬ್ವಿಯಸ್ಲಿ ನಾವು ಮ್ಯಾಂಗ್ಳೂರ್ ಟೈಲಿಗೆ ಹೋಗಲೇಬೇಕು. ಬೇರೆ ಯಾವ್ದು ಹಾಕಿದ್ರೆ ನಮಗೆ ಆ ಕೂಲ್ನೆಸ್ ಸಿಗೋದಿಲ್ಲ. ಓಕೆ, ಹಾಗೆ ಸ್ವಲ್ಪ ವರ್ಕೌಟ್ ಮಾಡಿ 3Dಗೆ ಕೂತೆ. ಅವರನ್ನು ಕರೆದೆ, ನೀವು ಬನ್ನಿ. ಹಾಗೆ ಇಬ್ಬರು ಒಟ್ಟಿಗೆ ಕೂತು 3D ಡಿಸೈನ್ ಒಂದು ಫೈನಲ್ ಮಾಡಿ ಬೆಳಗಿಂದ ಸಂಜೆ ಆಗುವ ನಮಗೆ 3D ಡಿಸೈನ್ ರೆಡಿ ಆಗಿದೆ. ನೆಕ್ಸ್ಟ್ ಸೆಗ್ಮೆಂಟ್ ನಾವು ಮೆಟೀರಿಯಲ್ ಸೆಲೆಕ್ಷನ್ಗೆ ಹೋಗೋದು. ಅದನ್ನು ನಾನು ಒಳಗಡೆ ನಿಮಗೆ ತೋರಿಸುವ. ಬೇರೆ ಬೇರೆ ಮೆಟೀರಿಯಲ್ಸನ್ನೆಲ್ಲ ಸೆಲೆಕ್ಷನ್ ಮಾಡಿ ಅಲ್ಲಿ ಇಲ್ಲಿ ಕಾಸರಗೋಡು, ಮಂಗಳೂರು ಹೀಗೆಲ್ಲ ಸೆಟಪ್ ಮಾಡಿ ಒಂದು ಎಲ್ಲ ಲೋಕಲ್. ಇಲ್ಲಿ ಯಾವುದು ಕೂಡ ಇಂಪೋರ್ಟೆಡ್ ಆಗಲಿ ಹೊರಗಿನ ತಂದದ್ದಿಲ್ಲ. ಓಕೆ, ಈವನ್ ಕೂಲಿಗೋಸ್ಕರ ನಾವೀ ಏನು ಪಾಯಿಂಟಿಂಗ್ ಮಾಡಿರ್ತೇವೆ, ಇದು ಲೋಕಲ್, ಇಲ್ಲಿಯ ಭೂಮಿಯ ಇದೇ ಮಣ್ಣನ್ನು ನಾವು ಪಾಯಿಂಟಿಂಗ್ ಮಾಡಿದ್ದೀವಿ. ಕಟ್ಟಿದ್ದು ಮಾತ್ರ ಸಿಮೆಂಟಲ್ಲಿ, ಪಾಯಿಂಟಿಂಗ್ ಮಾಡಿದ್ದು ಮಣ್ಣಲ್ಲಿ. ಹಾಗೆ ಮೊದಲಿಗೆಲ್ಲ ಮಣ್ಣಲ್ಲಿ ಕಟ್ಟಿ ಹೊರಗಿಂದ ಸಿಮೆಂಟ್ ಪಾಯಿಂಟಿಂಗ್ ಮಾಡೋ ಒಂದು ಪದ್ಧತಿ ಇತ್ತು. ನಾವು ಸರಿ ವೈಸ್ ವರ್ಷ ಉಲ್ಟಾ ಒಂದು ಟ್ರೈ ಮಾಡಿ ಪಾಸ್ ಆಯ್ತು. ಸೊ ಈಗ ಇದು ಸ್ಟೋನ್ ಅಲ್ಲೇ ಮಾಡಬೇಕು ಅಥವಾ ಇಟ್ಟಿಗೆಯಲ್ಲಿ ಹಾಗೆ ಏನಾದರೂ? ಇಲ್ಲ, ನಮಗೆ ನಮ್ಗೆ ಇದೊಂದು ಕೋಸ್ಟಲ್ ಏರಿಯಾ ಅಂತ ಹೇಳ್ಬೋದು. ಇಲ್ಲಿಯ ವಾತಾವರಣಕ್ಕೆ ನಮಗೆ ಸ್ಟೋನೇ ನಮ್ಮ ಭೂಮಿಯಲ್ಲಿ ಅದು ಕೆಂಪು ಕಲ್ಲೇ ಒಳ್ಳೇದು. ಅದೇ ನೀವು ಬ್ಯಾಂಗ್ಳೂರ್ ಸೈಡು ಅಥವಾ ಬೇರೆ ಯಾವ್ದು ಅಲ್ಲಿಯ ಲೊಕ್ಯಾಲಿಟಿ ಇರ್ತದೆ. ಅದು ನೀವೀಗ ರಾಜಸ್ಥಾನಲ್ಲಿ ಹೋದ್ರೆ ಅಲ್ಲಿಯ ಕಲ್ಲು ಉಂಟು. ಸೊ ನಮ್ಮ ಸ್ವಭಾವಕ್ಕೆ ಸರಿಯಾದ ಪ್ರಾಪರ್ಟೀಸ್ ಇರುವ ಸೂಟೇಬಲ್ ಇದೆ. ಮತ್ತು ಲೋಡ್ ಬ್ಯಾರಿಂಗ್ ಕೆಪಾಸಿಟಿ ಕೂಡ ಇದಕ್ಕೆ ಹೈಯೆಸ್ಟ್ ಆಗಿ ಇರ್ತದೆ. ಹಾಗೆ
ನಂಗೆ ಈ ಫ್ರಂಟ್ ಸೈಡ್ ಅಲ್ಲಿ ಸಿಟ್ ಔಟ್ ತುಂಬಾ ಇಷ್ಟ ಆಯ್ತು. ಸೊ ನಂಗೆ ನೀವು ಹೇಳ್ಬೋದಾ ಹೇಗೆ ಇದ್ರ ಡಿಸೈನ್ ಮಾಡಿದ್ದು ತೋರಿಸ್ತೀನಿ. ಶೋರ್ ಫಸ್ಟ್ ಥಿಂಗ್ ನಮಗೆ ಕೂಲ್ ಬೇಕು, ಓಕೆ. ಇದು ಮೇನ್ ಕಾನ್ಸೆಪ್ಟ್. ಸೊ ಬೆಡ್ರೂಮ್ಸ್ಗಳಿಗೆ 2 ಬೆಡ್ರೂಮ್ಸ್ಗಳಿಗೆ ಎ ಶೇಪಲ್ಲಿ ಆ್ಯಂಗಲಲ್ಲಿ ಮಾಡಿಕೊಟ್ಟದ್ದು. ಓಕೆ. ಅಷ್ಟಾಗೋ ಈ ಸ್ಪೇಸ್ ನನಗೆ ಖಾಲಿ ಆಯಿತು. ಸ್ಲ್ಯಾಬ್ ಕೊಟ್ಟರೆ ಹೀಟ್ ಜಾಸ್ತಿ ಆಗ್ತದೆ. ಸೊ ಇದಕ್ಕೆ ಕೂಡ ಹಂಚೆ ಮಾಡುವ, ಸಿಂಗಲ್ ಸ್ಲೋಪಲ್ಲಿ ಮಾಡುವ, ಟ್ಯಾಪರ್ ತೆಗೆಯುವ ಅಂಥೇಳಿ ಒಂದು ಡಿಸೈನಲ್ಲಿ ಮಾಡಿದ್ದು. ಸೊ ಇದಕ್ಕೆ ಒಳಗಡೆಯಿಂದ ನಾವು ಅಡಿ ಓಡು ಅಂತ ಹೇಳ್ತೇವೆ, ಡಬಲ್ ಹಂಚು ಇದರಲ್ಲಿ. ಓಕೆ, ಹಾಗೆ ಅದನ್ನು ಕೊಟ್ಟು ಆ ರೀತಿ ಒಂದು ಸ್ಲೋಪು. ಆ್ಯಕ್ಚುಲಿ ಮಾಡಲ್ಲಿ ಮೇಯ್ನಾಗಿ ನೋಡಬೇಕಾದ ವಿಷಯ ಅಂತ ಹೇಳಿದರೆ ಚಾಟು ಅಂತ ಹೇಳ್ತಾರೆ, ಹಳೆಯ ಭಾಷೆಯಲ್ಲಿ ಚಾಟು ಅಂತ ಹೇಳ್ತಾರೆ. ಅದರಲ್ಲಿ 8 ಅಂಗುಲ ಚಾಟು, 10 ಅಂಗುಲ ಚಾಟು, 12 ಅಂಗುಲ ಚಾಟು, ಈ ರೀತಿಯದ್ದು. ಇದು ಆಚಾರಿ ಭಾಷೆಯಲ್ಲಿ ಹೇಳುವಂಥದ್ದು. ಅಂದರೆ ಈ ಕಾನ್ಸೆಪ್ಟ್ ಎಲ್ಲ ಮತ್ತೆ ಬಂದದ್ದು ಜಿಯಲ್ಲಿ ಮಾಡುವವರ್ಕೆಲ್ಲ. ಆ ಭಾಷೆಯಲ್ಲಿರುವಾಗ ಈ ಸ್ಲೋಪ್ ಸೆಟ್ಟಿಂಗ್ ಆಯಿತಾ, ನಮ್ಮದು ರೇಷಿಯೋ ಅಂತ ಹೇಳ್ತೇವೆ ಅದಕ್ಕೆ, 3:2 ಆರ್ 3:3. ನಥಿಂಗ್ ಅದರ್ ದನ್ ಆ್ಯಂಗಲ್ ಸೆಟ್ಟಿಂಗ್. 45 ಡಿಗ್ರಿ ಏನಿರ್ಬೋದು, 33 ಡಿಗ್ರಿ ಇರ್ಬೋದು, ಇದೇ ವಿಷಯ ಅದು. ಸೊ ಇದನ್ನು ನಾವು ಸಾಧಾರಣ 36 ಡಿಗ್ರಿ 38 ಡಿಗ್ರಿಯಲ್ಲಿ ಇದನ್ನು ಸ್ಲೋಪ್ ಸೆಟ್ ಮಾಡಿ ನೀರು ಸರಿ ಹೊರಗೆ ಹೋಗುವ ಹಾಗೆ ಸರಿ ಸೆಟ್ ಮಾಡಿದ್ದೇವೆ. ನೆಕ್ಸ್ಟ್ ಇದರಲ್ಲಿ ಮೇನ್ ಇರೋದು ಸೀಟಿಂಗ್ ಅರೇಂಜ್ಮೆಂಟ್. ಅಂದರೆ ಅವರಿಗೆ ಈಗಿನ ಟೈಪಿನ ಕಾನ್ಸೆಪ್ಟಲ್ಲಿ ಈಗ ಚಾರ್ಪಡಿ ಇರ್ಬೋದು, ಆ ಟೈಪ್ ಯಾವುದು ಬೇಡ ಅವರಿಗೆ. ಶರ್ಮಣ್ಣ ವೆರಿ ಸಿಂಪಲ್ ಆಗಿರಬೇಕು, ಜಸ್ಟ್ ಆರಾಮ್ಸೆ ಕೂತ್ಕೊಳ್ಬೇಕು, ಸಿಂಪಲ್ ಆಗಿರಬೇಕು ಅಂತ ಹೇಳಿದರು. ಹಾಗೆ ಮತ್ತೆ ವೆಲ್ಡರ್ಸ್ ಹತ್ರ ಹೇಳಿದೆ ಒಂದು ವೆರೈಟಿಯಲ್ಲಿ ಮಾಡುವ. ಸೊ ಅದಕ್ಕೆ 2 ಸಪೋರ್ಟ್ ಕೊಟ್ಟೆ. ಓಕೆ. ಆ್ಯಕ್ಚುಲಿ ಇದಕ್ಕೆ ಸಪೋರ್ಟ್ನ ಅವಶ್ಯಕತೆ ಇಲ್ಲ, ಬಟ್ ಆ ಒಂದು ಡಿಸೈನ್ ಇದು ಮಾಡಲಿಕ್ಕೆ ಸಪೋರ್ಟ್ ಕೊಟ್ಟು ಈ ರೀತಿ ಸಾಮಾನ್ಯ ಇದಕ್ಕೆ ಕೊಡ್ತಾರೆ ಎಲ್ಲರೂ. ಒಂದು ಉಲ್ಟಾ ವಯಸ್ಸು ವರ್ಷ ನಾನು ಇದನ್ನು ಬೇರೆ ಬೇರೆಯಾಗಿ ಕೊಟ್ಟು ಆ ರೀತಿ ಒಂದು ವೆಲ್ಡಿಂಗಲ್ಲಿ ಸೆಟಪ್ ಮಾಡಿದ್ದು. ತುಂಬ ಲೈಕ್ ಆಯ್ತು ಅವರಿಗೆ. ಎಸ್ ಓಕೆ ಶರ್ಮಣ್ಣ ಅಂತ ಹೇಳಿದರು. ಹಾಗೆ ಅವರ ಒಂದು ಅಭಿರುಚಿಗಳೇನು ಅದಕ್ಕೆ ತಕ್ಕದಾಗಿ ನಾವು ಡಿಸೈನ್ ಮಾಡ್ಕೊಂಡು ಹೋದ ಒಂದು ಸೆಟಪ್. ಮತ್ತೆ ನೀವು ಇಲ್ಲಿ ಮರ ಸಹ ಎಂತ ಸಹ ಯೂಸೇ ಮಾಡಲಿಲ್ಲ ಅಲ್ಲ? ಇಲ್ಲ, ಇದರಲ್ಲಿ ಮರ ಅಂತ ಹೇಳಿದರೆ ಫ್ರಂಟ್ ಡೋರು ಮತ್ತು ದೇವರ ಕೋಣೆಯದ್ದೊಂದು ಮರ. ಅಂದರೆ ನಮ್ಮಲ್ಲಿ ಒಂದು ಪಾರಂಪರಿಕತೆ ಅಂತ ಹೇಳೋದಿಲ್ವ, ಹೌದು. ಅಂದರೆ ಮರ ಹಾಕದಿದ್ರೇನೋ ಒಂದು ಮೈಂಡ್ ಸೆಟ್ ಮಿಸ್ಸಿಂಗ್. ಎಸ್, ಅದಕ್ಕೋಸ್ಕರ ಫ್ರಂಟ್ ಮತ್ತು ದೇವರ ಕೋಣೆಯದ್ದೊಂದು ಮರ ಹಾಕಿದ್ದೇವೆ. ಬೇರೆ ಯಾವುದು ಮರ ನಮ್ಮಲ್ಲಿ ಇಲ್ಲ. ಈವನ್ ಒಂದು ಡ್ರಾಪ್ ಹೊಯ್ಗೆ ಕೂಡ ಮರಳು ಯೂಸ್ ಮಾಡಲಿಲ್ಲ. ಹೊಯ್ಗೆ ಯೂಸ್ ಮಾಡಲಿಲ್ಲ, ಮರ ಅಷ್ಟೇ ಒಂದು ಪಾಯಿಂಟಿಗೆ ಮಾತ್ರ ಯೂಸ್ ಮಾಡಿದ್ದು. ಬಾಕಿ ಕಿಟಕಿಗಳು ಎಲ್ಲ ಫುಲ್ ಮೆಟೀರಿಯಲ್ WPC ಅಂತ ಹೇಳಿ, ವುಡ್ ಪಾಲಿಮರ್ ಕಾಂಪೋಸಿಟ್ ಅಂತ ಹೇಳ್ತೇವೆ ಅದು. ಮತ್ತು ಬಾಕಿ ಪಕ್ಕಾಸುಗಳು ನಾವೇನು ರಾಫ್ಟರ್ಸ್ ಅದೆಲ್ಲ ಕೊಟ್ಟಿದ್ದೇವೆ, ಕಂಪ್ಲೀಟ್ GI. ಹಾಗೆ ಲಿವಿಂಗ್ ಏರಿಯಾ ಇಲ್ಲಿಯೂ ಹಾಗೆ ದೊಡ್ಡ ಸೈಜಿನ ಒಂದು ವಿಂಡೋ ನಾವು ಪ್ರೊವೈಡ್ ಮಾಡಿದ್ದೇವೆ ಲೈಟಿಗೋಸ್ಕರ. ಮತ್ತು ಇದೊಂದು ಇಂಟೀರಿಯರ್ ಸೆಕ್ಷನಲ್ಲಿ ಯೂಸ್ ಮಾಡಿದ್ದೇವೆ. ಇದು ಸ್ಟೋನ್ ಅಲ್ಲ, ಇದು ವೆಟ್ರಿಫೈ ಟೈಲ್ಸ್. ಓಕೆ, ವೆಟ್ರಿಫೈ ಟೈಲ್ಸ್. ಇದರಲ್ಲಿಯೂ ಹಾಗೆ ಅವರು ಹೇಳುವಾಗ ಇದಕ್ಕೊಂದು ವೆರೈಟಿ ಬೇಕು ಅಂತ ಹೇಳಿದ ನನ್ನಲ್ಲಿ. ಸೊ ಸ್ಟೋನ್ ಅದು ಇದು ಈಗ ಕೋಟಾ ಸ್ಟೋನ್ ಅಂತದೆಲ್ಲ ಸುಮಾರು ಬರ್ತದೆ, ಬಟ್ ಬಜೆಟ್ ನಮ್ಮ ಬಜೆಟಿನೊಳಗೆ ನಿಲ್ಲೋದಿಲ್ಲ. ಸೊ ಅದೇ ಮಾಡೆಲಲ್ಲಿ ಆಲ್ಟರ್ನೇಟ್ ಒಂದು ಐಟಮನ್ನು ನಾವು ಸೆಲೆಕ್ಷನ್ ಮಾಡಿ ನಾವಿಬ್ಬರು ಹೋಗಿ ಸೆಲೆಕ್ಷನ್ ಮಾಡಿದಂಥ ವಿಷಯ. ಮತ್ತು ಈಗ ಈ ಮೊರೊಕನ್ ಸ್ಟೈಲೆಲ್ಲ ಟೈಲ್ಸ್ಗಳೆಲ್ಲ ಬರ್ತದೆ. ಇದು ಆ್ಯಕ್ಚುಲಿ ಮೊರೊಕನ್ ಸ್ಟೈಲ್ ಮಾತ್ರ, ಮೊರೊಕೊ ಅಲ್ಲ. ಓಕೆ, ಅದೇ ಇದರಲ್ಲಿರೋ ಟೈಲ್. ಸೊ ಅದೆರಡನ್ನೊಂದು ಕಾಂಬಿನೇಷನ್ ಮಾಡಿ ಒಂದು ಲಿವಿಂಗ್ ಏರಿಯಾಕ್ಕೆ ಸೆಟ್ ಮಾಡಿದ್ದು ನಾವು. ಸೊ ಅದರಲ್ಲಿ ಒಂದು ಅದೇ ಥರ ಒಂದು ಡಿಸೈನ್ ಸೆಟ್ ಮಾಡಿದ್ದು. ಸೊ ಅದೇ ಕಾನ್ಸೆಪ್ಟನ್ನು ನಾವು ಅವರ ಓನ್ ಮನೆಯಲ್ಲಿ ಕಂಟಿನ್ಯೂ ಮಾಡಿದ್ದೇವೆ. ನೆಕ್ಸ್ಟ್ ನಾನು ತೋರಿಸುವ ನಿಮಗೆ. ಇಲ್ಲೊಂದು ಪಾತ್ವೆ ಕೊಟ್ಟಿದ್ದೇವೆ, ಅದು ಅಲ್ಲಿಂದ ಕಂಟಿನ್ಯೂ ಆಗಿ ಈ ಥರ ಫುಲ್ ಅಲ್ಲಿವರೆಗೆ ಹೋಗ್ತದೆ. ಇಲ್ಲೊಂದು ಪಾರ್ಟಿಷನ್ ಇಲ್ಲೊಂದು ಕೊಟ್ಟಿದ್ದೇವೆ ಫಾರ್ ದ ಸೇಕ್ ಆಫ್ ಡಿಸೈನ್ ಪರ್ಪಸ್. ಒಂದು ಡಿಫ್ರೆನ್ಸ್, ಈಗ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಲಿಕ್ಕೆ ಬೇಕಾಗಿ ಕೊಟ್ಟಂಥ ವಿಷಯ. ನೆಕ್ಸ್ಟ್ ಅದು ಇಂಟೀರಿಯರ್. ಇದರಲ್ಲಿಯೂ ಹಾಗೆ, ಇದರಲ್ಲಿ ಅವರು ಇಲ್ಲಿ ಇದು ನೆಕ್ಸ್ಟಿಗೆ TV ಯೂನಿಟಲ್ಲಿ 2 ಕಡೆಗೂ ನಮಗೆ ವ್ಯೂ ಸಿಗುವಾಗ ಬೇಕು ಅಂತ ಹೇಳಿದರು. ನಮಗೆ ಇಲ್ಲಿ ಐಟಮ್ ಪರ್ಚೇಸ್ ಮಾಡಿದ್ವಿ, ಇಲ್ಲೊಂದು ಐಟಮ್ ಬರ್ತದೆ ಇನ್ನೀಗ, ಅದು ರೋಟೇಟೇಬಲ್ ಟಿವಿ. ಹೌದು, ಅಲ್ಲಿಗೂ ಆಗ್ತದೆ, ಇಲ್ಲಿಗೂ ಆಗ್ತದೆ. ಸೊ ಗೆಸ್ಟ್ ಇರುವಾಗ ಇಲ್ಲಿ ಯೂಸ್ ಆಗ್ತದೆ, ಇಲ್ಲ ಮನೆಯವರು ಮಾತ್ರ ಇರುವಾಗ ಫುಡ್ ಮಾಡುವಾಗೆಲ್ಲ ಅಲ್ಲಿಗೆ ಯೂಸ್ ಆಗ್ತದೆ. ಇದು ಹೇಗೆ ಆಚೆ ಸೈಡ್ ಇದು ಡೈನಿಂಗ್ ಸ್ಪೇಸ್ ಆಗಿ ಯೂಸ್ ಮಾಡೋದು? ಹೌದು, ಡೈನಿಂಗ್ ಸ್ಪೇಸ್. ಹಾಗೆ ಸೊ ಹಾಗೆ ಡೈನಿಂಗ್ ಅಲ್ಲಿ ಅವರಿಗೆ ಏನಾದ್ರು ನೋಡ್ಬೇಕಂತಿದ್ರೆ ಮಾಡಬಹುದು. ಇದು ಹಾಗೆ GI ಮೀಟರ್ ಇದು. ಓಕೆ, ಇದು HDHMR ಶೀಟ್ ಅಂತ ಹೇಳ್ತೇವೆ. ಓಕೆ. ಸೊ ಅದೆರಡರ ಒಂದು ಕಂಬೈನ್ಡ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ ಡಿಸೈನ್ ಇದು. ಜಸ್ಟ್ ಒಂದು ಪಾರ್ಟಿಷನ್ ಅಲ್ಲ, ಹೌದು. ಅದು ಸಿಂಪಲ್ ಅಲ್ಲಿ ಒಂದು
ದೊಡ್ಡ ಕಾಸ್ಟ್ ಇದಲ್ಲ, ಮೀಡಿಯಂ ನೋಡಿಕೊಂಡು ಮಾಡಿದಂಥ ವಿಷಯ. ಇದು ಶೀಟ್ ಈ ಕಲರಲ್ಲಿ ಬರೋದಿಲ್ಲ, ಗ್ರೀನ್ ಕಲರಲ್ಲಿ ಬರೋದು. ಮತ್ತು ಪೇಂಟ್ಸು ಕೂಡ ಹಾಗೆ, ಇದೆಲ್ಲ ಪಿ ಯು ಫಿನಿಶ್ ಹಾಗೆ ಈ ಸ್ಮೂತ್ನೆಸ್ ಬರೋದು ಹಾಗೆ ನೋಡಿ. ಪಿ ಯು ಫಿನಿಶ್ ಕೊಡುವ ಕಾರಣ ನಿಮಗೆ ಸ್ಮೂತ್ನೆಸ್ ಬರ್ತದೆ. ಸಣ್ಣ ಮನೆಯಿಂದ ಹಿಡಿದು ಎಷ್ಟು ಪ್ರೀಮಿಯಂ ಬೇಕಿದ್ರೂ ಮಾಡ್ಲಿಕ್ಕಾಗ್ತದೆ ಈಗ. ಮತ್ತೆಂತ ಹೇಳಿದರೆ ನಮಗೆ ಒಂದನೇ ನಮ್ಮ ಐಡಿಯಾಸ್ ಬೇಕಷ್ಟು ಇರ್ತದೆ. ನನ್ನಲ್ಲಿ ಅಂತಲ್ಲ, ಯಾರಲ್ಲೇ ಆದರೂ ಒಬ್ಬೊಬ್ಬರದ್ದು ಒಂದೊಂದು ಟ್ಯಾಲೆಂಟ್ ಇರ್ತದೆ, ಐಡಿಯಾಸ್ ಬೇಕಷ್ಟು ಇರ್ತದೆ. ಅದಕ್ಕೆ ಅವಕಾಶ ಕೊಟ್ಟರೆ ಮಾತ್ರ ಅದು ಹೊರಗೆ ಬರುತ್ತೆ. ಓಕೆ, ಇಲ್ಲದಿದ್ದರೆ ಅದು ಹೊರಗೆ ಬರೋದಿಲ್ಲ. ಮಾಮೂಲು ಮನೆ ಅಂತ ಆಗುವಾಗ ಅದು ಒಂದು ಕಂಟೆಂಪರರಿ ಸ್ಟೈಲ್. ನಮಗೊಂದು ಮನೆ ಆಗಬೇಕು, ಈ ರೀತಿ ಬಜೆಟ್ ಇಷ್ಟು, ಓಕೆ, ಮಾಮೂಲು ಅದೇ ಹಾಡು, ಅದೇ ಪಲ್ಲವಿ, ಅದೇ ರೀತಿ ಹೋಗ್ತದೆ. ನಾನು ಹೇಳೋದಷ್ಟೇ, ಸ್ವಲ್ಪ ವೆರೈಟಿ ಥಿಂಕ್ ಮಾಡಿ. ಅದೇ ಬಜೆಟಲ್ಲಿ ನಮಗೆ ಮಾಡ್ಲಿಕ್ಕೆ ಆಗ್ತದೆ. ಈಗ ಏನು ನೀವೊಂದು ಈಗ ಮೀಡಿಯಂ ಮನೆ ಆದರೂ ಒಂದು 25 ಲಕ್ಷ ಅಂತ ಇಟ್ಕೊಳ್ಳಿ, ಓಕೆ, ಗೋ ಫಾರ್ ಅನದರ್ ಮೆಟೀರಿಯಲ್. ಆ ಮೆಟೀರಿಯಲ್ನ ಸ್ವಲ್ಪ ಚೇಂಜಸ್ ಮಾಡಿ. ಈಗ ನಾನು ಹೇಳಿದಾಗ ಇಲ್ಲಿ ಮರಳು ಯೂಸ್ ಮಾಡಲಿಲ್ಲ. ವಠಾರದಲ್ಲಿ ಎಲ್ಲ ಕಡೆ ನನಗಿಲ್ಲಿ ಎಂಸ್ಯಾಂಡ್ ಲೋಡ್ ಬರುವಾಗ ಅವರಿಗೆ ಟೆನ್ಷನ್, ಅವು ಪುಡಪುಂಡು ಅದಾಗ್ತದೆ ಇದಾಗ್ತದೆ, ಸಿಕ್ಕಾಬಟ್ಟೆ ಹೇಳಿ ಪ್ರಯೋಜನ ಇಲ್ಲ. ನಾವೆಲ್ಲ ಅದರಲ್ಲೇ ಮಾಡಿದ್ವಿ. ಆ್ಯಕ್ಚುಲಿ ನನ್ನ ಪ್ರಕಾರ ಹೊಯ್ಗೆಯಿಂದ ಎಂಸ್ಯಾಂಡಿಗೆ ಸ್ಟ್ರೆಂತ್ ಜಾಸ್ತಿ. ಓಕೆ, ಅಂದರೆ ನನಗೆ ಪ್ರಾಕ್ಟಿಕಲಿ ಸ್ಲ್ಯಾಬ್ ಎಲ್ಲ ಕಾಸ್ಟ್ ಮಾಡಿದರೆ ಏನೋ ಕಟಿಂಗ್ ಎಲ್ಲ ಮಾಡಬೇಕಿದ್ರೆ ನನಗೆ ಕಟಿಂಗ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಓಕೆ, ಗೋ ಫಾರ್ ಅನದರ್ ಮೆಟೀರಿಯಲ್, ಸಬ್ಸ್ಟಿಟ್ಯೂಟ್ ಮೆಟೀರಿಯಲ್ಸ್ ಬೇಕಷ್ಟಿದೆ. ಅದೀಗ ನಾನು ಕಾಸರಗೋಡಲ್ಲಿ ವರ್ಕ್ ಮಾಡ್ತಾ ಇರುವಾಗ, ಅದು ನಮ್ಮ ಪಯ್ಯನ್ನೂರು ಮತ್ತು ಕಾಂಜಂಗಾಡ್ ಸೈಡ್ ಹೋದರೆ ಹೊಯ್ಗೆ ನಿತ್ತು ವರ್ಷ 10 ಆಯಿತು, ಮರಳೇ ಇಲ್ಲ, ಪೀಸೆಂಡಲ್ಲೇ ಮಾಡ್ತಾ ಇರೋದು. ಇಲ್ಲಿ ಇತ್ತೀಚೆಗೆ ಟೆನ್ಷನ್ ಮಾಡ್ತಾರೆ ಜನ, ಅವು ಅಣ್ಣೇರ ಉಂತು ಜಿ ಪುಡ ಅಂಚ ಇಂಚ ಅಂತೇಳಿ. ಒಂದನೇ ಬೇರೆಲ್ಲ ಕಾನ್ಸೆಪ್ಟ್ಗಳು ಉಂಟು ಅದರ ಹಿಂದಿಂದ, ಅದು ನಾವು ಹಾಗೆ ಹೇಳೋದು ಬೇಡ. ಹಾಗೆ ಸೊ ಟ್ರೈ, ಬೇರೆ ಮೆಟೀರಿಯಲ್ಸ್ ಟ್ರೈ ಮಾಡಿ. ಓಕೆ, ಹೊರಗಡೆ ನೀವು ಸ್ಟೋನ್ಸ್ ಅನ್ನು ಹಾಗೆ ಬಿಟ್ಟಿದ್ದೀರಲ್ಲ, ಸೊ ಒಳಗಡೆ ನೀವು ಎಂತ ಸಾರಣೆ ಮಾಡಿದ್ದೀರಾ? ಇಲ್ಲ, ಒಳಗಡೆ ಕಂಪ್ಲೀಟ್ ನಾವು ಜಿಪ್ಸಮ್ ಪ್ಲಾಸ್ಟರಿಂಗ್ ಯೂಸ್ ಮಾಡಿದ್ವಿ. ಓಕೆ, ಜಿಪ್ಸಮ್ ಕಂಪ್ಲೀಟ್ಲಿ ಅಂದರೆ ನೀರು ಬೀಳುವ ಜಾಗಕ್ಕೆ ಜಿಪ್ಸಮ್ ಮಾಡಲಿಲ್ಲ, ಸಾರಣೆ ಮಾಡಿದ್ದು. ಬಾಕಿ ಎಲ್ಲ ಬೆಡ್ರೂಮ್ಸು, ಹಾಲು, ಡೈನಿಂಗು, ಪೂಜಾ ಎಲ್ಲ ಜಿಪ್ಸಮ್ ಮಾಡಿ. ಕಿಚನನ್ನು ಮಾತ್ರ ನಾವು ಪ್ಲಾಸ್ಟರಿಂಗಲ್ಲಿ ಕೊಂಡೋದು. ಹೌದು. ಸೊ ಇದು ಎಷ್ಟು ಟೆಂಪರೇಚರ್ ತನಕ ಇದನ್ನು? ಟೆಂಪರೇಚರ್ ನಿಮಗೆ ಒಂದು ಮಾಮೂಲು ಟೆಂಪರೇಚರ್ಗಿಂತ ಒಂದು 5 ಡಿಗ್ರೀಸ್ ಎಲ್ಲ ಇದು ಕಡಿಮೆ ಮಾಡ್ತದೆ. ಹೌದಾ? ಓಕೆ, ಅಂದರೆ ಅಲ್ಲಿ ರಿಫ್ಲೆಕ್ಟಿಂಗ್ ಪ್ರಾಪರ್ಟಿ ಜಾಸ್ತಿ, ಪ್ಲಾಸ್ಟರಿಂಗ್ ಆದ ಕೂಡಲೇ ಅದು ಹೀರ್ಕೊಳ್ತದೆ. ಮತ್ತು ಈಗ ಹೊರಗಡೆಯೂ ನಮಗೆ ರಿಫ್ಲೆಕ್ಟಿಂಗ್, ಅದು ಹೀರುವುದಿಲ್ಲ. ಒಳಗಡೆ ಆ ಕೂಲನ್ನು ಒಳಗಡೆ ಟ್ರಾನ್ಸ್ಫರ್ ಮಾಡಿ ಕೊಡ್ತದೆ. ಈಗ ಕೈ ಇಟ್ಟು ನೋಡಿ, ಆ ಟೆಂಪರೇಚರ್ ನೋಡಿ, ಒಂದು ಮಾಮೂಲು ಡಿಗ್ರೀಸಿಂದ ಒಂದು 5 ಡಿಗ್ರೀಸನ್ನು ಇದು ಡಿಕ್ರೀಸ್ ಮಾಡಿ ಕೊಡ್ತದೆ. ಹಾಗೆ ನಾವು ಜಿಪ್ಸಮ್ಮಿಗೆ, ಸೊ ಜಿಪ್ಸಮ್ಮಿಂದ ಮಾಡಿದರೆ ಸಹ ಕಾಸ್ಟ್ ಏನಾದರೂ ಕಮ್ಮಿ ಆಗ್ತದಾ? ನಿಮ್ಮ ಆಲ್ಮೋಸ್ಟ್ ಸೇಮ್ ಇರ್ತದೆ. ಯಾಕೆ ಅಂತ ಹೇಳಿದರೆ ನೋಡಿ, ಈಗೇನಾಗಿದೆ ಅಂತ ಹೇಳಿದರೆ ಫಸ್ಟ್ ಪ್ಲಾಸ್ಟರಿಂಗ್ ಮಾಡ್ತೀರಿ. ಓಕೆ, ಪ್ಲಾಸ್ಟರಿಂಗ್ ಮಾಡಿದ ಮೇಲೆ ಪುಟ್ಟಿ ಹಾಕ್ತೀರಿ. ಪುಟ್ಟಿ ಎಲ್ಲಿಂದ ಬಂತು? ಯಾವಾಗ ಲೋಕಲ್ ಅಲ್ಲದ ಸ್ವಲ್ಪ ಅನ್ಸ್ಕಿಲ್ಡ್ ವರ್ಕರ್ಸ್ ಪ್ಲಾಸ್ಟರಿಂಗ್ ಶುರು ಮಾಡಿದ ಮೇಲೆ ಆಗ ಅದನ್ನು ಲೆವೆಲಿಂಗ್ಗೋಸ್ಕರ ಪುಟ್ಟಿ ಮಾಡ್ತಾ ಇದ್ದದ್ದು. ಸೊ ನೀವು ಪ್ಲಾಸ್ಟರಿಂಗ್ ಮಾಡಿ ಪುಟ್ಟಿ ಹಾಕಿ ಪೇಂಟ್ ಮಾಡುವ ಕಾಸ್ಟ್, ಜಿಪ್ಸಮ್ ಮಾಡಿ ಪೇಂಟ್ ಮಾಡೋ ಕಾಸ್ಟ್ ಆಲ್ಮೋಸ್ಟ್ ಸಿಮಿಲರ್ ಇರ್ತದೆ. ಎಲ್ಲಾದರೂ ಒಂದು ಸ್ಕ್ವೇರ್ ಫೀಟಿಗೆ 5 ರೂಪೀಸ್ ಡಿಫ್ರೆನ್ಸ್ ಬರಲಿಕ್ಕೂ ಸಾಕು. ಅಂದರೆ ಅದರಲ್ಲಿ ಟ್ರಾನ್ಸ್ಪೋರ್ಟು ಕ್ಯಾಲ್ಕುಲೇಷನ್ ಆಗ್ತದೆ. ಅಂದರೆ ಇದರಲ್ಲಿ ಈ ಕಾಸ್ಟ್ ಸೆಟ್ ಮಾಡುವಾಗ ಬರೀ ಮನೆಯದು ಮಾತ್ರ ಅಲ್ಲ, ಹೋಗಿ ಬರುವ ದೂರ, ಮೆಟೀರಿಯಲ್ ಅವೈಲಬಿಲಿಟಿ ಇದೆಲ್ಲ ಸೇರಿಕೊಂಡು ಬರೋದು. ಹಾಗೆ ಒಂದು 5 ರೂಪೀಸ್ ಡಿಫ್ರೆನ್ಸ್ ಬರಲಿಕ್ಕೆ ಚಾನ್ಸಸ್ ಉಂಟು, ಹೆಚ್ಚಿನದೇನಿಲ್ಲ. ಬಟ್ ನನ್ನ ಪ್ರಕಾರ ಫೈನ್ ಫಿನಿಶ್, ವಿ ಕ್ಯಾನ್ ಪ್ರೊವೈಡ್ ಫೈನ್ ಫಿನಿಶ್. ಹೌದು. ಈ ರೂಮ್ ಬಗ್ಗೆ ಹೇಳಿ ಸರ್, ಹೇಗೆ ಡಿಸೈನ್ ಮಾಡಿದ್ದು, ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಉಂಟು? ಇದು 12x14 ರೂಮ್. ಆ್ಯಕ್ಚುಲಿ ನಾವು ಗೆಸ್ಟ್ ಬೆಡ್ರೂಮ್ ಅಂತೇಳಿ ಇದನ್ನು ಕಾನ್ಸೆಪ್ಟ್ ತಗೊಂಡದ್ದು. ಇಲ್ಲಿ ಅಂತ ಹೇಳಿ ಇದು ಕಾಂಕ್ರೀಟ್ ಅಲ್ಲ, ನಮ್ಮ ಹಳೆ ಮುಚ್ಚಿಗೆ ಅಂತ ಹೇಳೋದಿಲ್ವಾ? ಹೌದೌದು. ಸೊ ಹಳೆ ಮುಚ್ಚಿಗೆ, ಮರದಲ್ಲಿ ಮಾಡ್ತಾ ಇದ್ದ ಮುಚ್ಚಿಗೆಯನ್ನು ನಾವು ಬೇರೆ ಆಲ್ಟರ್ನೇಟ್ ಮೆಟೀರಿಯಲಲ್ಲಿ ಮಾಡಿದ್ದೇವೆ. ಓಕೆ, ಇದು GI ಪರ್ಲಿನ್ಸ್ ಕೊಟ್ಟು ಅದರ ಮೇಲೆ ಬೈಸನ್ ಪ್ಯಾನಲ್ ಅಂತೇಳಿ ಒಂದು ಶೀಟ್ ಇದುವೆ. ಓಕೆ, ಇದು ಬೈಸನ್ ಪ್ಯಾನಲ್ ಶೀಟ್, 12 mm ಥಿಕ್ನೆಸ್ ಶೀಟ್. ವೆಯ್ಟ್ ನೋಡಿದ್ರೆ ಓಕೆ, ವಾಟರ್ ರೆಸಿಸ್ಟೆಂಟ್. ಎಸ್, ವಾಟರ್ ರೆಸಿಸ್ಟೆಂಟ್, ಫೈರ್ ರೆಸಿಸ್ಟೆಂಟ್ ಎಲ್ಲ ಹೌದು. ಇದರಲ್ಲಿ ನಮಗೆ ಥಿಕ್ನೆಸ್ ವೇರಿಯೇಷನ್ ಬೇಕಷ್ಟು ಬರ್ತದೆ. ಬೇರೊಂದು ಕಡೆ ಒಬ್ಬರು ಕೃಷಿಕರ ಮನೆ ನಾನು ಮಾಡಿದ್ದೇನೆ. ಸೊ ಅಲ್ಲಿ ಅವ್ರು ಕಂಪ್ಲೀಟ್ ಅಡಿಕೆ ಸ್ಟಾಕ್ ಮಾಡೋದು ಇದರ ಮೇಲ್ಗಡೆ.
ಇದನ್ನು ಹಾಕಿ ಮಾಡಿದ್ದು. ಹೌದಾ? ಸೊ ಅಷ್ಟು ಸ್ಟೆಬಿಲಿಟಿ ಉಂಟು ಅಷ್ಟು ಬೇರ್ ಮಾಡ್ತದ ಅಂದ್ರೆ? ಎಸ್, ಏನು ಪರವಾಗಿಲ್ಲ. ಅದಕ್ಕೆ ಮತ್ತೊಂದು ಪೇಂಟಿಂಗ್ ಕಾಂಬಿನೇಷನ್ ಸೇಮ್ ಒಂದು ಸೇಮ್ ಪೇಂಟ್ ಎಲ್ಲ. ಹಾಗೆ ಒಂದು ಕಾಂಬಿನೇಷನ್ ಬರುವಾಗೆ ಮಾಡಿ. ಇದರೊಳಗೆ ಸಾಮಾನ್ಯ 8 ಫೀಟ್ ಹೈಟ್ ಉಂಟು ಇದು ಇದರ ಮೇಲಿಂದ. ಏನು ಸಹ ಸ್ಟೋರೇಜ್ ಮಾಡ್ಬೋದು, ಏನು ಸಹ ಸ್ಟೋರೇಜ್ ಮಾಡ್ಬೋದು. ಅದಕ್ಕೆ ಇದೊಂದು ಓಪನಿಂಗ್ ತರ. ನಥಿಂಗ್ ವರೀಸ್. ಸಪೋಸ್ ಬೇರೆ ಮನೆಗಳಲ್ಲಿ ಬೇಕು ಅಂತಾದ್ರೆ ಇದ್ರ ಮೇಲೆ ನಮಗೆ ಫ್ಲೋರಿಂಗ್ ಕೂಡ ಮಾಡಲಿಕ್ಕೆ ಆಗ್ತದೆ. ಓಕೆ, ಇದು ಮಾಸ್ಟರ್ ಬೆಡ್ರೂಮ್. ಓಕೆ, ಸೊ ಆ ರೂಮ್ಗಿಂತ ಕಂಪ್ಯಾರಿಟಿವ್ಲಿ ದೊಡ್ಡದುಂಟು. ಇದು 14x14. ಓಕೆ, ಅಂದರೆ ಇದು ಅವರ ರಿಕ್ವೈರ್ಮೆಂಟ್ ಸ್ವಲ್ಪ ದೊಡ್ಡದು ಬೇಕು ಶರ್ಮಣ್ಣ ಅಂತ ಹೇಳಿದರು. ಹಾಗೆ ಸ್ವಲ್ಪ. ಸೊ ಈ ಸ್ಪೇಸ್ ತುಂಬಾ ಚಂದ ಉಂಟು, ಹೀಗೆ ಕೂತ್ಕೊಂಡು ಹೊರಗೆಲ್ಲ ಓದ್ಬೋದು ಬುಕ್. ಓಕೆ, ಹೊರಗೆ ಮೆಟೀರಿಯಲ್ ಇರ್ಬೋದು ಅಲ್ಲಿ. ಚಂದ ವ್ಯೂ ಸಹ ಕಾಣ್ತದೆ. ಇದೊಂದು ಬೇ ವಿಂಡೋ ಅಂತ ಹೇಳ್ತಾರೆ ಇದಕ್ಕೆ. ಓಕೆ, ರೂಮ್ನೊಳಗೆ ಒಂದು ಕೂತುಕೊಳ್ಳಿಕ್ಕೆ ಇರುವ ಸ್ಪೇಸ್. ಅಂದರೆ ವಿಂಡೋ ಅನ್ನು ನಾರ್ಮಲ್ ಗೋಡೆಯಿಂದ ಒಂದು 2 ಫೀಟ್ ಹೊರಗಡೆಗೆ ಸೆಟ್ ಮಾಡಿ ಇಟ್ಟದ್ದು. ಅದೇ ಕೂತ್ಕೊಳ್ಳಿಕ್ಕೆ ಅಂತ ಇಡ್ಬೇಕಂತ ಇಲ್ಲ, ನಮ್ಗೆ ಇಲ್ಲಿ ಬಂದು ಕೂತ್ಕೊಳ್ಳುವ. ಸೊ ನಿಮಗೆ ಇಲ್ಲಿ ಯಾವುದೇ ಸೀಟಿಂಗ್ ಅರೇಂಜ್ಮೆಂಟ್ಸ್ ಬೇಕು ಅಂತಿಲ್ಲ. ಕಾಟ್ ಬರ್ತದೆ, ಬಾಕಿ ವಾರ್ಡ್ರೋಬ್ಸ್ ಬರ್ತದೆ, ಬಾಕಿ ಉಳಿದ ಜಾಗ ನಮಗೆ ಅದರಲ್ಲೇ ಒಂದು ಕ್ರಿಯೇಟ್ ಮಾಡಿದ ಸ್ಪೇಸ್ ಅದು. ಇದರಲ್ಲಿ ಒಂದು ನಮಗೆ ಒಂದು ಟ್ರಯಲ್ ಅಂಡ್ ಎರರ್ ಆಗಿದೆ. ಇದನ್ನು ಕ್ರಿಯೇಟ್ ಮಾಡುವಾಗ ಈ ಮೇಲಿನ ಸ್ಪೇಸ್ ಉಂಟಲ್ಲ, ಇದು ನಮಗೆ ವಾಯ್ಡ್ ಆಗಿ ಸಿಕ್ಕಿತ್ತು. ನನಗೆ ಡೈರೆಕ್ಟ್ ಹಂಚ್ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಈ ಜಾಗವನ್ನು ಏನು ಮಾಡೋದು ಅಂತ ಆಯ್ತು. ಆ ಸಂದರ್ಭಕ್ಕೆ ನಮಗೆ ಒಂದು ಕಾನ್ಸೆಪ್ಟ್ ಆಯ್ತು, ಒಂದು ಸ್ಟೋರ್ ಮಾಡುವುದನ್ನು. ಸೊ ಅದರ ಮೇಲ್ಗಡೆ ನಮಗೆ ಒಂದು ಸ್ಟೋರ್ ಕ್ರಿಯೇಟ್ ಆಯಿತು. ಓಕೆ, ಇದೊಂದು ಸ್ಟೋರ್. ಹಾಗೆ ಸೊ ನಿಮಗೆ ದಿಂಬುಗಳು, ಹಾಸಿಗೆ ಅಂಥದ್ದು ಏನಾದರೂ ಇದ್ರೆ ಅಲ್ಲಿ ಇಡ್ಬೋದು. ಸೊ ಇದು ಸಹ ಅದೇ ಮೆಟೀರಿಯಲ್ ಯೂಸ್ ಮಾಡಿದ್ದ ನೀವು? ಎಸ್, ಸೇಮ್. ಇಲ್ಲಿ ಬರುವ ನಿಮಗೆ ಯಾವುದೇ ಮೆಟೀರಿಯಲ್, ನಮ್ಮ ಡೋರ್ಸ್ ಮರ ಬಿಟ್ಟರೆ ಬಾಕಿ ರೂಮಿನ ಡೋರ್ಸ್ ಎಲ್ಲ WPC, ಬಾಕಿದ್ದು ವಾರ್ಡ್ರೋಬ್ಸು ಇಂಟೀರಿಯರ್ಸ್ ಯೂಸ್ ಮಾಡಿದೆಲ್ಲ HD HMR ಶೀಟ್ ಅಂತ. ಓಕೆ, ಸ್ಲೈಡಿಂಗ್ ಅಲ್ಲ, ಎರಡು ಸ್ಲೈಡಿಂಗ್ ಒಟ್ಟದು. ಇದು ಹಾಗೆ, ಇದು ಸಹ ಅದೇ ಶೀಟ್ ಅಲ್ಲಿ ಎಲ್ಲ HD HMR ಶೀಟ್. ಇದು ಲೈಫ್ ಟೈಮ್ ಹೇಗೆ? ಲೈಫ್ ಟೈಮ್ ನಿಮಗೊಂದು ಆಲ್ ಓವರ್ ನಮ್ಮ ಲೈಫ್ ಅಂತ ಹೇಳ್ಬೋದು, ಏನು ತೊಂದರೆ ಇಲ್ಲ. ಅಂದರೆ ಮೇಂಟೆನೆನ್ಸ್ ಮತ್ತು ವರ್ಕ್ ಅದರಲ್ಲಿ ನಿಮ್ಮ ಒಂದು ಪ್ರಾಡಕ್ಟಿನ ಲೈಫ್ ಸೆಟ್ ಆಗ್ತದೆ. ರೈನಿ ಸೀಸನ್ ಅಲ್ಲಿ ಏನಾದರೂ ಫಂಗಸ್ ಬರ್ತದೆ. HD HMR ಶೀಟಿಗೆ ಫಂಗಸ್ ಬರ್ತದೆ, ಬಟ್ ಬಾರದಾಗೆ ಮಾಡ್ಲಿಕ್ಕೆ ಅದಕ್ಕೊಂದು ವಾರ್ನಿಷ್ ಕೊಡಬೇಕು ಫಸ್ಟಿಗೆ. ಆಂಟಿ ಫಂಗಸ್ ವಾರ್ನಿಷ್ ಅಂತ ಬರ್ತದೆ, ಅದನ್ನು ಕೊಟ್ಟು ಆಮೇಲೆ ನಾವು PU ಫಿನಿಶ್ ಪೇಂಟ್ ಮಾಡಿದ್ರೆ ಲೈಫ್ ಲಾಂಗ್ ಯಾವ ಸಮಸ್ಯೆ ಬರೋದಿಲ್ಲ. ಪ್ಲೈವುಡ್ ಎಲ್ಲ ಯೂಸ್ ಮಾಡಿದ್ರೆ ಸಹ ಬರ್ತದೆ ಹಾಗೆ ಅಂತ. ಹೌದು, ಅಂದ್ರೆ ನನಗೆ ಒಂದು ಕಡೆಯಲ್ಲಿ ನಾನು ಮಾಡಿದ್ದನ್ನು ನನಗೆ ಆಗದ್ರ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ, ಹೊಸ ಬಂದ ಮೆಟೀರಿಯಲ್ ಹಾಕಿಬಿಟ್ಟೆ. ಓಕೆ, ಸೊ ಒಂದು 6 ತಿಂಗಳು ಕಳೆದಾಗ ಅವರು ಕೇಳಿದ್ರು, ಸರ್ ಫಂಗಸ್ ಬರ್ತದೆ ಅಂತ ಹೇಳಿದ್ರು. ಮತ್ತೆ ಪುನಃ ರೀವರ್ಕ್ ಮಾಡಿದಾಗ ಅದರ ಫಂಗಸ್ ಸೆಟಪ್ ಆಯ್ತು. ಈಗ ಒಂದು 7-8 ವರ್ಷ ಆಯ್ತು, ಯಾವ ಸಮಸ್ಯೆ ಇಲ್ಲ. ಓಕೆ, ಇಲ್ಲಿ ವಾಶ್ರೂಮ್ ಸಹ ಇದೆ ಅಲ್ವಾ? ಹಾಂ, ಅದು ವಾಶ್ರೂಮ್. ನಾವೀಗ ಇದೆಲ್ಲ ಆಶೀರ್ವಾದ ಹಾಕಿದ್ದೇವೆ, ಆಶೀರ್ವಾದ ಬ್ರ್ಯಾಂಡ್. ಮತ್ತು ಬಾಕಿ ಶವರ್ ಬಾಕಿದ್ದ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಯೂಸ್ ಮಾಡಿದ್ದೇವೆ. ಸಿಂಪಲ್ ವಾಶ್ರೂಮ್. ಹೌದಾ? ಒಳಗೆ ಮತ್ತೆ ಹಾಲಲ್ಲೆಲ್ಲ ಮೇಲೆಲ್ಲ ಸೀಲಿಂಗ್ ಆಗಿದೆ. ಸೊ ಇಲ್ಲಿ ಯಾಕೆ ಹೀಗೆ ಬಿಟ್ಟದ್ದು? ಏನಾದರೂ ಮಾಡ್ಲಿಕ್ಕೆ ಉಂಟಾ? ಇಲ್ಲ, ಇದು ಎಕ್ಸ್ಪೋಸ್ಡ್ ಕಾಂಕ್ರೀಟ್ ಅಂತ ಹೇಳ್ತಾರೆ. ಓಕೆ, ಈಗಿನೊಂದು ಟ್ರೆಂಡ್ ಅದು, ಆಯ್ತಾ? ಸೊ ಒಂದು ಆರ್ಕಿಟೆಕ್ಚರಲ್ ಮಾಡೆಲಲ್ಲಿ ಆಸ್ ಇಟ್ ಈಸ್ ಏನು ನಮಗೆ ಕಾಂಕ್ರೀಟ್ ಫಿನಿಶ್ ಮಾಡಿ ನಾವೇನೋ ಹಲಿಗೆಲ್ಲ ತೆಗೆಯುವಾಗ ಏನಿರ್ತದೆ ಸೇಮ್ ಅದನ್ನೇ ಹಾಗೆಯೇ ಬಿಡುದು. ಅದಕ್ಕೆ ಏನು ಮಾಡ್ತೇವೆ, ಒಂದು ಪಾಲಿಶ್ ಕೊಡ್ತೇವೆ. ಆಕ್ಚುಲಿ ಇದರಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ಚೇಂಜ್ ಮಾಡಿದ್ದೇನೆ. ಇದಕ್ಕೊಂದು ಟೆಕ್ಸ್ಚರ್ ಡಿಸೈನ್ ಕಾಣ್ತಾ ಇದರಲ್ಲಿ. ಓಕೆ, ಇದೊಂದು ನಾವು ಗ್ರಾನೈಟ್ ಫಿನಿಶ್ ಮಾಡುವ ಕಪ್ ಅಂತ ಹೇಳಿ ಒಂದು ಬರ್ತದೆ. ಜಸ್ಟ್ ಅದನ್ನು ಒಂದು ರೋಲು ಓಡಿಸಿದ ಅದರ ಮೇಲೆ, ಅದನ್ನು ಓಡಿಸಿ ಅದರ ಮೇಲೆ ಒಂದು ಮ್ಯಾಟ್ ಫಿನಿಶ್ ನಾನು ಪಾಲಿಶ್ ಕೊಟ್ಟಿದ್ದೇನೆ ಅಷ್ಟೇ. ಅದಕ್ಕಿನ್ನ ಸ್ಟ್ರಿಪ್ ಲೈಟ್ಸ್ ಬರ್ತದೆ, 2 ಫ್ಯಾನ್ ಬರ್ತದೆ. ಈ ಸ್ಟ್ರಿಪ್ ಲೈಟ್ಸ್ ಎಲ್ಲ ಬಂದಾಗ ನಿಮಗೆ ಎಕ್ಸ್ಪೋಸರ್ ಲುಕ್ ಚೇಂಜ್ ಆಗ್ತದೆ. ಈಗ ಕಾಣುವಾಗ ಲೈಟ್ಸ್ ಬರುವಾಗ ಇರುವುದಿಲ್ಲ. ಸೊ ಈಗ ಉಲ್ಟದಕ್ಕೆ ಸಹ ಅದು ಹಾಕ್ಲಿಕ್ಕೆ ಉಂಟಾ? ನೀವೆಂತದ್ದು ಹೇಳ್ತೀರಾ? ಎಲ್ಲದರಲ್ಲಿ ಉಂಟು, ಅದು ನಿಮಗೆ ಹತ್ರ ಹೋದ್ರೆ ಮಾತ್ರ ಕಾಣೋದು ನೋಡಿ. ಅದಕ್ಕೆ ಹೇಳಿದೆ ಲೈಟ್ಸ್ ಬಂದ್ರೆ ಮಾತ್ರ ಅದು ಗೊತ್ತಾಗ್ತದೆ. ಪಾಲಿಶ್ ಕೊಟ್ಟಾಗಿದೆ ಇದಕ್ಕೆ. ಅದು ಮ್ಯಾಟ್ ಫಿನಿಶ್, ಗ್ಲೋಸಿ ಅಲ್ಲ. ಆದ ಕಾರಣ ಅದು ಆಸ್ ಇಟ್ ಈಸ್ ಏನುಂಟು ಹಾಗೆ ಕಾಣಬೇಕು ಅಂತ ಹೇಳಿ ಕಾನ್ಸೆಪ್ಟ್ ಅದು. ಹಾಗೆ ಇದೊಂದು ಸಮಥಿಂಗ್ ನ್ಯೂ, ಎಂತ ಗೊತ್ತಿಲ್ಲ ಈ ವಿಷಯ. ಹಾಗೆ ಸೊ ಈ ಕೋರ್ಟ್ ಯಾರ್ಡ್ ಬಗ್ಗೆ ಹೇಳ್ಬೋದಾ? ಇದರಿಂದ ಓಪನ್ ಇದೆ ಸರ್? ಶೂರ್.
ಕೇರಳ ಇದರಲ್ಲಿ ಹಾ 4 ಕಟ್ಟು ಅಂತ ಹೇಳ್ತಾರೆ. ಹೌದು 4 ಕಟ್ಟು ಅಂತ ಹೇಳಿದ್ರೆ 4 ಸೂತ್ರದ ಮನೆ. ಓಕೆ ಕೇರಳದಲ್ಲಿ ಮಾತ್ರ ಅಲ್ಲ, ನಮ್ಮ ಈ ಕಡೆಯೂ ಧಾರಾಳ ಗುತ್ತಿನ ಮನೆಗಳು ಅಂತ ಹೇಳ್ತಾರೆ. ಅಲ್ಲೆಲ್ಲ ಸೆಂಟರ್ ಕೋರ್ಟ್ ಯಾರ್ಡ್ ಅಂತ ಕೊಟ್ಟಿರ್ತಾರೆ. ಸೊ ಸೆಂಟರ್ ಕೋರ್ಟ್ ಯಾರ್ಡ್ ಕೊಟ್ರೆ ಅಷ್ಟು ಜಾಗ ವೇಸ್ಟ್ ಆಗ್ತದೆ ನಮಗೆ. ಸೊ ಅವರಿಗೆ ಕಾನ್ಸೆಪ್ಟ್ ಬೇಕು, ಅದಕ್ಕೆ ಬಟ್ ಸೆಂಟ್ರಲ್ಲಿ ಬೇಡ. ಓಕೆ ಓಕೆ, ಹಾಗೆ ಈ 2 ಬೆಡ್ರೂಮ್ಸ್ ಅನ್ನು ಕ್ರಿಯೇಟ್ ಮಾಡುವಾಗ ನನಗೆ ಇಲ್ಲೊಂದಷ್ಟು ಜಾಗ ಖಾಲಿ ಸಿಕ್ಕಿತ್ತು. ಸೊ ಒಂದು ಕೋರ್ಟ್ ಯಾರ್ಡನ್ನು ಅಲ್ಲಿಗೆ ಸೆಟ್ ಮಾಡುವ ಅಂತ ಹೇಳಿ. ನಿಮಗೊಂದು ಮಳೆ ಬರುವಾಗಲ್ಲ, ಜಸ್ಟ್ ಫಾರ್ ಎ ಲುಕ್, ಮಳೆ ಬರುವಾಗಲ್ಲ ಇಲ್ಲೊಂದು ಕೂತ್ಕೊಳ್ಳಿಕ್ಕೆ ಒಂದು ಸೀಟಿಂಗ್ ಅರೇಂಜ್ಮೆಂಟ್. ಸೊ ನಿಮಗೆ ಸ್ವಲ್ಪ ಪೆಬಲ್ಸ್ ಎಲ್ಲ ವರ್ಕ್ ಪೆಂಡಿಂಗ್ ಉಂಟು, ಸ್ವಲ್ಪ ಪೆಬಲ್ಸ್ ಎಲ್ಲ ಹಾಕ್ಲಿಕ್ಕೆ ಉಂಟು ಇಲ್ಲಿ. ಮತ್ತೆ ಸ್ವಲ್ಪ ಇಂಟೀರಿಯರ್ ಗಾರ್ಡನ್ ಇದನ್ನೆಲ್ಲ ಮಾಡ್ಲಿಕ್ಕೆ ಉಂಟು. ಇಲ್ಲಿಂದ ನೀರು ಹೊರಗೆ ಹೋಗುವಾಗೆ ಉಂಟಾ? ಎಸ್, 2 ಜಾಲಿ ಪ್ರೊವೈಡ್ ಮಾಡಿದ್ದೇವೆ. ಅದು ಹೊರಗೆ ಅದು ಹೊರಗೆ ಹಾಗೆ. ಇದೆಂತ ಸ್ಟೋನ್ ಹೇಗೆ? ಇದು ಟೈಲ್. ಇದು ಸಹ ಟೈಲೇ? ಪಕ್ಕ ಟೈಲ್. ಗೊತ್ತಾ? ಓಕೆ, ಪಕ್ಕ ಟೈಲ್. ಸಡನ್ ಗೊತ್ತಾಗುದಿಲ್ಲ. ಇಲ್ಲ, ಹತ್ರ ಹೋದ್ರೆ ಗೊತ್ತಾಗ. ಪಕ್ಕ ಟೈಲ್ ಅದು. ಸ್ಟೋನ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ, ಅದೇ ಡಿಫ್ರೆನ್ಸ್ ಕಾಸ್ಟ್ಗೆ. ಓಕೆ, ನಮಗೆ ಲುಕ್ ಅದು ಬೇಕು, ಬಟ್ ಇದನ್ನು ನ್ಯಾಚುರಲ್ ಸ್ಟೋನ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ, ಅಷ್ಟೇ ಕಾಸ್ಟ್ ಆಗ್ತದೆ. ಸೊ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಲ್ಟರ್ನೇಟ್ ಆಗಿ ಥಿಂಕ್ ಮಾಡ್ತಾರೆ. ಸೊ ಇದು ಮಳೆ ಬರುವಾಗ ಇದಕ್ಕೆ ರಸ್ಟ್ ಎಲ್ಲ ಹಿಡಿಲಿಕ್ಕಿಲ್ವಾ? ಇಲ್ಲ, ಅದಕ್ಕೆ ರಸ್ಟ್ ಪ್ರೂಫ್ ಕೊಟ್ಟಿದ್ದೇವೆ ಒಂದು. ಮತ್ತೆ ನಿಮಗೆ ಅಷ್ಟು ನೀರದಲ್ಲಿ ಬರುವಷ್ಟು ಇದು ಕೊಡ್ಲಿಲ್ಲ. ನೆಕ್ಸ್ಟಿಗೆ ಎಂತ ಅಂತ ಹೇಳಿದ್ರೆ, ಇನ್ನು ಇದಕ್ಕೊಂದು ನಾವೀ ಪಾತಿ ಅಂತ ಹೇಳ್ತೇವಲ್ಲ, ಅದನ್ನು ಅದು ಸ್ಪೆಷಲ್ ಮಾಡಿ ತರಿಸಿದೆ, ಅದನ್ನೊಂದು ಇಡ್ಲಿಕ್ಕೆ ಉಂಟು ಅದಕ್ಕೆ. ಹಾಗೆ ಅಂತಂದ್ರೆ ನಿಮಗೆ ಕೆಳಗಡೆ ನೀರು ಹೆಚ್ಚು ಬರೋದಿಲ್ಲ. ಮತ್ತೆ ಒಬ್ವಿಯಸ್ಲಿ ಸ್ವಲ್ಪ ಮೇಂಟೆನೆನ್ಸ್ ಬೇಕಾಗ್ತದೆ, ಅದು ಮನೆ ಅಂತ ಹೇಳುವಾಗ ನಮಗೆ ಇದ್ದೇ ಇರ್ತದೆ. ಇಲ್ಲೇನಾದ್ರೂ ಸ್ಟ್ಯಾಚು ಏನಾದ್ರು ಇಡ್ಲಿಕ್ಕೆ ಉಂಟಾ? ಇಲ್ಲ, ನೋಡ್ಬೇಕು, ಒಂದು ಯೋಚನೆ ಉಂಟು ಅವರದ್ದು, ಅವ್ರೆಂತ ಹೇಳ್ತಾರೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಪ್ಲಾಂಟ್ಸ್ ಅಥವಾ ಏನಾದ್ರೂ ಇಟ್ಟು ನೋಡ್ಬೇಕು. ಇನ್ನು ಇದರಲ್ಲಿ ಕೂಡ ಹಾಗೆ, ಇದು ಹೈಯೆಸ್ಟ್ ಜಾಲಿ ವರ್ಕಿಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಇದು ನಮಗೆ ಜಾಲಿ ವರ್ಕ್ ಬೇಡ ಅಂತ ಹೇಳಿದ್ರು, ಬಟ್ ಹೀಗೆ ಬೇಕು, ಜಾಲಿ ಬೇಡ. ಹಾಗೆ ಒಂದ್ಸಲ ಪುತ್ತೂರಿಗೆ ಹೋಗುವಾಗ ನಮ್ಮ ಮಾಸ್ಟರ್ ಪ್ಲಾನರಿಗೆ ಅದರ ಫ್ರಂಟಲ್ಲಿ ಡಿಸೈನ್ ಮಾಡಿ ಇಟ್ಟಿದ್ದಾರೆ. ಸೊ ಅಲ್ಲಿಂದ ಅದು ಶೇಪ್ ಸ್ವಲ್ಪ ವ್ಯತ್ಯಾಸ ಉಂಟು, ನಾವು ಕಟ್ ಮಾಡಿ ನಮ್ಮ ಶೇಪಿಗೆ ತಂದು ಈ ರೀತಿ ಸೆಟಪ್ ಮಾಡಿಕೊಂಡಿದ್ದೇವೆ. ಇನ್ನದಕ್ಕೂ ನಿಮಗೆ ಪೇಂಟಿಂಗ್ ಎಲ್ಲ ಬೇರೆ ಬೇರೆ ಬರಲಿಕ್ಕೆ ಉಂಟು, ಆಗ ನಿಮಗೆ ಇನ್ನೊಂದು ಬ್ಯೂಟಿಯಾಗಿ ಸಿಗ್ತದೆ. ಗ್ರೈಂಡಿಂಗ್ ವರ್ಕ್ ಎಲ್ಲ ಆಗಬೇಕಷ್ಟು ಅದಕ್ಕೆ. ಸೊ ಇದು ಹೀಗೆ ಓಪನ್ ಇರ್ತದ? ಹೌದು, ಓಪನ್ ಇದೆ. ಇನ್ನೊಂದು ಮೆಶ್ ಹಾಕಬೇಕು ಅಂತ ಉಂಟು, ಅಂದ್ರೆ ಸೊಳ್ಳೆ ಮಾಸ್ಕಿಟೋ ಹೌದು, ನೆಟ್ ಆಗಿದ್ರೆ ಮಾಸ್ಕಿಟೋ ಬರ್ತದಲ್ಲ, ಒಂದು ಮಾಸ್ಕಿಟೋ ಮೆಶ್ ಹಾಕ್ಲಿಕ್ಕೆ ಉಂಟು ಅದಕ್ಕೆ. ಆಗ ಒಂದು ಕಂಪ್ಲೀಟ್ ಬೆಳಕು ಸಹ ಬರ್ತದೆ. ಓಕೆ, ಬ್ಯೂಟಿಫುಲ್. ಇದು ಸೇಮ್ ಕಾನ್ಸೆಪ್ಟ್. ಇದು ಮಕ್ಕಳಿಗೋಸ್ಕರ ಒಂದು ರೂಮ್, ಮಕ್ಕಳ ಬೆಡ್ರೂಮ್ ಅಂತೇಳಿ ಒಂದು ಅಟ್ಯಾಚ್ ಇದಕ್ಕೂ ಇದೆ. ಅದಕ್ಕೊಂದು ಬೇ ವಿಂಡೋ ಕೊಟ್ಟಿದ್ದೇವೆ, ಒಂದು ಸಣ್ಣ ಸ್ಟಡಿ ಟೇಬಲ್ ಸೆಟ್ ಮಾಡಿದ್ದೇವೆ. ಓ, ಟೇಬಲ್ ಸರ್, ಸ್ಟಡಿ ಟೇಬಲ್ ಸೆಟ್ ಮಾಡಿದ್ದೇವೆ. ಹಾಗೆ ಇದು HDHMR ಶೀಟಲ್ಲೇ ಶೇಕ್ ಆಗೋದಿಲ್ಲ. ಹೌದು, ಜಸ್ಟ್ ಏನಾಗೋದಿಲ್ಲ, ಗಟ್ಟಿಗೆ ಯಾವ ಸಮಸ್ಯೆ ಇಲ್ಲ. ಓಕೆ. ಸೊ ಬಾಕಿ 3 ಸೈಡ್ ನಾವು ಜಿಪ್ಸಮ್ ಮಾಡಿದ್ದೇವೆ. ಇದು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಅನ್ನು ಕೊಟ್ಟು ಒಂದು ಸ್ಪಾಟ್ ಲೈಟ್ ಕೊಡ್ತೇವೆ ಅದಕ್ಕೆ. ಸೊ ಕೆಳಗೆ ಒಂದು ಲೈಟ್ ಬರುವ ಹಾಗೆ. ಇದು ಹೊರಗೆ ಸಹ ಸೇಮ್ ಅಲ್ಲ, ಇದೆ ಅಲ್ಲ? ಇದು ಬೇರೆ ಕಟ್ ಮಾಡಿದ ಟೈಲ್ ಪೀಸ್. ಇದು ಟೈಲ್ ಅಲ್ಲ, ಅಂದ್ರೆ ನ್ಯಾಚುರಲ್. ಇದು ನಮ್ಮ ಲ್ಯಾಟರೈಟ್ ಸ್ಟೋನ್ ಅನ್ನು ಟೈಲ್ ನ ಸೈಜ್ ಅಲ್ಲಿ ಸ್ಲೈಸ್ ಮಾಡಿ ಕೊಡ್ತಾರೆ. ಸೊ ಇದು ಓಕೆ ಓಕೆ ಓಕೆ, ಸೇಮ್ ಕಾನ್ಸೆಪ್ಟ್ ಒಂದೇ. ಸೊ ಅದು ಹೊರಗೆ ಹೇಗೆ ಹಾಕಿದ ಹಾಗೆ ಸಹ ಯೂಸ್ ಮಾಡಬಹುದು ಅಲ್ಲ? ಇಲ್ಲಿ ಕಾಸ್ಟ್ ಓಕೆ, ಇದಕ್ಕೆ ಕಾಸ್ಟ್ ಜಾಸ್ತಿ. ಸೊ ಆ ಒಂದು ಏರಿಯಾಕ್ಕೆ ನಾವು ಸೆಟ್ ಮಾಡಿದ್ದೇವೆ. ಅದು ಫ್ಲೋರಿಂಗ್ ಕೂಡ ಹಾಗೆ ಸ್ವಲ್ಪ ವೆರೈಟಿ ಆಗಿ, ಕ್ಲೀನ್ನೆಸ್ ಆಗಬೇಕಷ್ಟೇ, ಸ್ವಲ್ಪ ವೆರೈಟಿ ಆಗಿ ಕೊಟ್ಟದ್ದು ಇದಕ್ಕೆ, ಸಿಂಪಲ್ ಆಗಿ. ಇದಕ್ಕೆ ಡೋರ್ ಇಲ್ಲ, ಇದೊಂದು ಸ್ಪೆಷಲ್. ಇದಕ್ಕೆ ಡೋರ್ ಇಲ್ಲ, ಅವರಿಗೆ ಡೋರ್ ಬೇಡ ಅಂತ ಹೇಳಿದ್ರು. ಸೊ ಇದಕ್ಕೊಂದು ಡಿಸೈನ್, ಇದು ಹ್ಯಾಂಡ್ ಇಚ್ಚಿಂಗ್ ಮಾಡಿಸಿ ತರಿಸಿದ್ದು. ಮಂಗಳೂರು. ಹೌದು. ಫಸ್ಟ್ ಬೇಸ್ ಕಲರ್ ಆಗೋ ಮೊದಲು ಬೇಸ್ ಕ್ರಿಯೇಷನ್ ಕೈಯಲ್ಲಿ ಮಾಡಿ ಆಮೇಲೆ ಅವರು ಮಾಡೋದು. ಇದು ನಮ್ಮ ಕಿಚನ್ ಏರಿಯಾ. ಓಕೆ. ಇಂಟೀರಿಯರ್ ವರ್ಕ್ಗಳು ಫಿನಿಶ್ ಆಯಿತು, ಇನ್ನು ಪಾಲಿಶಿಂಗ್ ಅದು ಇದೆಲ್ಲ ಸ್ವಲ್ಪ ಪೆಂಡಿಂಗ್ ಇದೆ, ಆಗ್ತಾ ಇದೆ. ನಿಮಗೆ ಆ್ಯಸಿಡ್ ವಾಶ್ ಅದು ಇದೆಲ್ಲ ಆದಮೇಲೆ ನಿಮಗೆ ಔಟ್ಲುಕ್ ಬರ್ಬೋದು. ಓಕೆ. ಇದು ನ್ಯಾನೋ ಟೈಲ್ ಅಂತ ಹೇಳಿ. ಓಕೆ. ಇದರಲ್ಲಿ ನಾವೆಲ್ಲೂ ಕಾಂಕ್ರೀಟ್ ಯೂಸ್ ಮಾಡಲಿಲ್ಲ. ಇದು ಈಗಿನ ಫುಲ್ ಇಂಟೀರಿಯರ್ ಅಲ್ಲೇ ಸೆಟ್ ಮಾಡಿದ್ದು.
ಇದೆಲ್ಲ ಮೆಟೀರಿಯಲ್ಸ್ ನಿಮಗೇನು ಕಲರ್ ಕಾಣ್ತದೆ ಇದೆಲ್ಲ HDHMR ಶೀಟ್. ಇದು ಎಂತ ಡಿಫ್ರೆನ್ಸ್ ನ್ಯಾನೋ ಟೈಲ್? ನ್ಯಾನೋ ಟೈಲ್ ಅಂದರೆ ಬ್ಯೂಟಿ ಜಾಸ್ತಿ ಮತ್ತು ಹೀಟ್ ಎಲ್ಲ ರೆಸಿಸ್ಟೆನ್ಸ್, ಯಾವ ಸಮಸ್ಯೆ ಇಲ್ಲ, ಭಾರ ಎಲ್ಲ ಧಾರಾಳ, ಏನು ತೊಂದರೆ ಇಲ್ಲ. ಓಕೆ. ಇದರ ಮೇಲೆ ನಾನು ನಿಮಗೆ ಹತ್ತಿ ಕೂತ್ಕೊಳ್ತೇನೆ, ನಥಿಂಗ್, ಏನು ತೊಂದರೆ ಇಲ್ಲ. ಗ್ರಾನೈಟ್ ಮತ್ತೆ ಇದ್ರ ಕಾಸ್ಟ್ಗೆ ಕಂಪೇರ್ ಮಾಡಿದ್ರೆ ಹೇಗೆ? ಗ್ರಾನೈಟ್ಗಿಂತ ಸ್ವಲ್ಪ ಜಾಸ್ತಿ ಬೀಳ್ತದೆ, ಒಂದು 20-30 ರುಪೀಸ್. ಬಟ್ ನಮಗೆ ಕಾಂಕ್ರೀಟ್ ಮಾಡುವ ಸಂಗತಿ ಇಲ್ಲಲ್ಲ. ಓಕೆ. ಅದು ಹೇಗೆ ಡೈರೆಕ್ಟ್ ಫಿಕ್ಸ್ ಮಾಡಿದ ಅಥವಾ ಅಲ್ಲ, ನಮಗೆ ಇದು ಫ್ರೇಮ್ ಎಲ್ಲ ಇದರಲ್ಲಿ ಬರ್ತದೆ. ಓಕೆ. ಈಗ ನೋಡಿ ನೋಡಿ, ಇಲ್ಲಿ ಒಳಗಡೆ, ಇಲ್ಲಿ ಒಳಗಡೆ ಇದರದ್ದು ಇದಂತ ಓಕೆ. HDHMR ಶೀಟಲ್ಲಿ ಫುಲ್ ನಾವು ಫ್ರೇಮ್ ಮಾಡಿರ್ತೇವೆ ಆಲ್ರೆಡಿ. ಫ್ರೇಮ್ ಮಾಡಿ ಆಮೇಲೆ ನೋಡಿ ಫ್ರೇಮ್ ಇರ್ತದೆ ಅಲ್ಲಿ ಕೆಳಗಡೆ. ಓಕೆ. ಓಕೆ, ಆ ಫ್ರೇಮ್ ಮೇಲೆ ಇದು ಕೂತ್ಕೊಳ್ಳೋದು ಹಾಗೆ. ಎಸ್, ದುಡ್ಬೇಕು ಅಂತಿಲ್ಲ, ಅದು ಹೋಗ್ತದೆ ಫುಲ್ ಔಟ್ ಹಾಗೆ ಹೋಗ್ತದೆ. ಇದರಲ್ಲಿಯೂ ನಿಮಗೆ ನೋಡ್ಲಿಕ್ಕಿದೆ, ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ಗಳುಂಟು. ಇದು ಸಹ ಬೇಸ್ಡ್ ಆನ್ ಬಜೆಟ್ ಹೋಗ್ತದಾ? ಎಸ್, ಶೂರ್. ಅದಲ್ಲ ಅಂದ್ರೆ ಎಷ್ಟು ಬಜೆಟ್ ಆಗ್ತದೆ ಅದರ ಮೇಲೆ ಹೊಂದಿಕೊಂಡು ಹೋಗುದು. ಎಲ್ಲ ಸಾಮಾನ್ಯ ಈಗೆಲ್ಲ ಹೆಚ್ಚು ಇದರಲ್ಲೇ ಹೋಗ್ತಾರೆ. ಇಂಟೀರಿಯರ್ ಈ ಟೈಪ್ ಮಾಡೋದೇ ಬೆಟರ್, ಕಾಣ್ಲಿಕ್ಕೆ ಒಂದು ಅಸ್ಥೆಟಿಕ್ ಲುಕ್ ಬರ್ತದೆ. ಸೊ ಇದು ಯಾವ ಮೆಟೀರಿಯಲ್ ಯೂಸ್ ಮಾಡಿ? ಸೇಮ್ ಸೇಮ್ HDHMR ಶೀಟಲ್ಲೇ ನಾವು ಮಾಡ್ತಾ ಇರೋದು ಎಲ್ಲ ಕೂಡ. ಇದೊಂದು ಟೀ ಟೇಬಲ್ ಅಂತ ಹೇಳಿ ಕೊಟ್ಟಿದೆ, ಕೌಂಟರ್ ಟೇಬಲ್ ಅಂತ. ಕೌಂಟರ್ ಟೇಬಲ್, ಹೌದು. ಸ್ವಲ್ಪ ಹೈಟಿನ ಚೇರ್ ಬರ್ತದೆ ಇಲ್ಲಿ. ಸೊ ಏನಿದ್ರು ಒಂದು ಫ್ಯಾಮಿಲಿ ಇರುವಾಗ ಒಂದೊಳ್ಳೆ ಒಬ್ಬರೇ ಏನಾದ್ರು ಒಬ್ಬರೇ ಇಬ್ಬರು ಇರುವಾಗ, ಮಕ್ಕಳೆಲ್ಲ ಇರುವಾಗ ಬಿಸಿ ಬಿಸಿ ದೋಸೆ ಮಾಡ್ತಾರಮ್ಮ, ಹಾಕ್ತಾರೆ, ತಿಂತಾರೆ, ಆ ರೀತಿ ಒಂದು ಕಾನ್ಸೆಪ್ಟ್ ಅಲ್ಲಿ ಒಳ್ಳೆದುಂಟು. ಇಲ್ಲಿ ಅಂತ ಹೀಗೆ ಸ್ಪೇಸ್ ಇಡ್ಲಿಕ್ಕೆ, ಸ್ಪೇಸ್, ಸ್ಟೋರೇಜ್ ಸ್ಪೇಸ್ ಏನಾದ್ರು ಇಡುವುದು, ಅದು ಇದು. ಈಗ ನಮಗೆ ಉಪ್ಪು ಉಪ್ಪಿನಕಾಯಿ ಎಲ್ಲ ಅಂಥದ್ದೆಲ್ಲ ಬೇಕಾಗ್ತದಲ್ಲ, ಅಂಥದ್ದನ್ನು ಇಟ್ಕೊಳ್ಬೋದು ಹಾಗೆ. ಓಕೆ. ಇಲ್ಲಿ ಸ್ಟವ್ ಎಲ್ಲಿ ಬರ್ತದೆ? ಸ್ಟವ್ ಇದೇ ಪಾಯಿಂಟ್ ಅಲ್ಲಿ ಬರ್ತದೆ, ಇದೇ ಪಾಯಿಂಟ್ ಅಲ್ಲಿ ಬರ್ತದೆ ಸ್ಟವ್. ಕನೆಕ್ಷನ್ ಈಗ ಆಗಬೇಕಷ್ಟೇ ಹಾಗೆ. ಇದು ಹಾಗೆ ಸ್ಟೋರೇಜ್ ಸ್ಪೇಸ್. ನಾವಿಲ್ಲಿ ನಿಮ್ಮ ಮಾಮೂಲು ಜೀರಡಿ ಹಬ್ಬ ಅದು ಇದೆಲ್ಲ ಡಬ್ಬಗಳೆಲ್ಲ ಬೇಕಾಗ್ತದಲ್ಲ, ಅದಕ್ಕೋಸ್ಕರ ಕೊಟ್ಟ ಪಾಯಿಂಟ್ಸ್. ಇದು ಎಕ್ವಾ ಗಾಡಿಗೆ ಕವರ್ ಮಾಡಿದೆ ನಾವು ಇದನ್ನು. ಒಳಗೆ ಸಹ ಪ್ಲಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಪ್ಲಗ್ ಪಾಯಿಂಟ್ ಕೊಟ್ಟು ಕವರ್ ಮಾಡಿದೆ ಇದನ್ನು. ಹೊರಗಿಂದ ಕಾಣುವ ಎಕ್ವಾ ಗಾರ್ಡ್ ಉಂಟು ಅಂತ ಹೇಳಿ ಗೊತ್ತಾಗೋದಿಲ್ಲ, ಇದನ್ನು ಕವರ್ ಮಾಡಿದ್ದೇವೆ ಹಾಗೆ. ಇದು ಮೇಲೆ ಹೇಗೆ ಇದನ್ನು ಕ್ಲೋಸ್ ಮಾಡ್ಲಿಕ್ಕೆ ಉಂಟು? ಇಲ್ಲ, ಇದನ್ನು ಕ್ಲೋಸ್ ಮಾಡೋದಿಲ್ಲ, ಇಲ್ಲ, ಸೆಕೆ ತುಂಬಾ ಕಡಿಮೆ, ಹೈಟ್ ಇರುವ ಕಾರಣ. ಸೊ ಮತ್ತೆ ನಾವೇನು ಇಲ್ಲಿ ಎಕ್ಸಾಸ್ಟ್ ಫ್ಯಾನ್ ಇಡುವುದಿಲ್ಲ. ಓಕೆ, ಯಾಕಂತ ಹೇಳಿದ್ರೆ ಅಂತ ಹೆಚ್ಚು ಫ್ರೈಗಳೆಲ್ಲ ನಮ್ಮಲ್ಲಿ ಒಂದೊಂದು ಕ್ಯಾಟಗರಿ ಇರುತ್ತಲ್ಲ, ಮಾಡೋದು ಕಡಿಮೆ. ಸೊ ಏನಿದ್ರು ಮೇಲೆಗೆ ಹೋಗ್ತದೆ. ಸೊ ಆದ ಕಾರಣ ನಮಗೆ ಹೆಚ್ಚು ಆ ಸ್ಪೈಸಿ ಫುಡ್ಸ್ ಮಾಡದ ಕಾರಣ ಸಮಸ್ಯೆ ಇಲ್ಲ. ಸ್ಪೈಸಿ ಅದೇ ಕ್ಯಾಟಗರಿ ಸ್ಪೈಸಿ ಫುಡ್ಸ್ ಎಲ್ಲ ಮಾಡೋದಿದ್ರೆ ನಾವು ಎಕ್ಸಾಸ್ಟ್ನ ವ್ಯವಸ್ಥೆ ಮಾಡಬೇಕಾಗ್ತದೆ. ಓಕೆ. ಸೊ ಅದು ಮೇಲೆ ನೀವು ಅಲ್ಲಿ ಕ್ಲೋಸ್ ಮಾಡ್ತೀರಲ್ಲ ಕಾರ್ನರ್ಸ್? ಹೌದು. ಅದರ ಮೇಲೆ ಅಂದರೆ ಈ ಹಂಚಿನ ಮನೆಗೆ ಕೆಲವು ಡಿಫೆಕ್ಟ್ಗಳು, ಪಾರಿವಾಳ ಬಂದು ಕೂತ್ಕೊಳ್ಳೋದು, ಇಲಿಗಳು ಬರೋದು, ಅದಕ್ಕೋಸ್ಕರ ಅದನ್ನು ನಾವು ಕ್ಲೋಸಿಂಗ್ ಕೊಟ್ಟದ್ದು. ಅದು ಇದರಲ್ಲಿ ನಮ್ಮ ಬೈಸನ್ ಪ್ಯಾನಲ್ ಶೀಟಲ್ಲಿ ಕಟ್ ಮಾಡಿ ಕ್ಲೋಸಿಂಗ್ ಕೊಟ್ಟದ್ದು. ಇದೊಂದು ವರ್ಕ್ ಏರಿಯಾ. ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಬರ್ತದೆ. ಇದು ಒಂದು ವಾಶ್ ಏರಿಯಾ. ಇದು ಅಸ್ತ್ರವಲೆ. ಓಕೆ. ಓಕೆ, ಅದು ಸಹ ಸೆಟ್ ಮಾಡಿದ್ದೀನಿ. ಇಲ್ಲಿ ಸಿಂಕ್, ಅಲ್ಲಿ ಸಹ ಒಂದು ಸಿಂಕ್ ಉಂಟು, ಅಲ್ಲಿ ಸಹ 2 ಸಿಂಕ್ ಇದೆ. ಇದು ಅಸ್ತ್ರವಲೆ. ಆಗ್ತದೆ. ಇಲ್ಲಿ ಬೆಂಕಿ ಹಾಕೋದು ಇದರಲ್ಲಿ. ಸೊ ಇದು ಒಲೆ, ಅದಕ್ಕೆ ಈ ಬೆಂಕಿ ಇಲ್ಲಿವರೆಗೆ ಬರ್ತದೆ. ಇದು ಬಿಸಿ ನೀರು, ಬಾಯ್ಲರ್. ಇದರಲ್ಲಿ ನೀವು ಮಾಮೂಲು ಅಡಿಗೆ ಮಾಡುವಾಗ ಇದು ಬಿಸಿ ಆಗ್ತದೆ. ಬಿಸಿಯಾದ ನೀರು ಆಟೋಮೆಟಿಕ್ ಆಗಿ ಅಲ್ಲಿಗೆ ಬರುವ ಸೆಟಪ್ ಕೊಟ್ಟಿದ್ದೇವೆ ಬಾತ್ರೂಮ್ಸಿಗೆ. ಸೋಲಾರ್ ಪ್ರೊವೈಡ್ ಮಾಡಲಿಲ್ಲ ಈಗ ಸದ್ಯ, ಇದರಲ್ಲೇ ಕಂಟಿನ್ಯೂಟಿ ಮಾಡ್ತಾ ಇದ್ದೇವೆ ಹಾಗೆ. ಇದು ಮಜಲ್ ಅಂತ ಹೇಳಿ. ಸಪೋಸ್ ಇಲ್ಲಿ ಬೆಂಕಿ ಹಾಕದಿದ್ರೆ ಸಹ ಯಾವುದು ಹಾಕ್ಲಿಕ್ಕೆ ಆಗ್ತದೆ, ಬೆಂಕಿ ಹಾಕದಿದ್ರು ಹೌದು ಹಾಕ್ಲಿಕ್ಕೆ ಆಗ್ತದೆ ಹಾಗೆ. ಸೊ ಇಲ್ಲಿಂದ ಓಪನಿಂಗ್ ಅಲ್ಲ, ಇಲ್ಲಿಂದ ಓಪನಿಂಗ್ ಹೊರಗಡೆಗೆ. ಇಲ್ಲಿಯೂ ಹಾಗೆ, ನಿಮಗೆ ಗೇಟಲ್ಲಿ ಯಾರು ಬಂದರೂ ವರ್ಕ್ ಮಾಡ್ತಾ ಇದ್ರೆ ಮಾತ್ರ ಇರುವಾಗ ಗೊತ್ತಾಗೋದಿಲ್ಲ. ಸೊ ಗೇಟಲ್ಲಿ ಯಾರು ಬಂದರೂ ನಮಗೆ ಇಲ್ಲಿಂದ ವ್ಯೂ ಸಿಗಬೇಕು ಹಾಗೆ. ಅದೆಲ್ಲ ಕೆಲವೆಲ್ಲ ಸಣ್ಣ ಸಣ್ಣ ಕಾನ್ಸೆಪ್ಟ್ಗಳು.
ಸೊ ಅದು ಕಾರ್ ಶೆಡ್ ತುಂಬಾ ಚಂದ ಉಂಟು. ಹೌದು, ಕಾರ್ ಪೋರ್ಚ್. ಸೊ ಇದನ್ನು ಹೀಗೆ ಬಿಲ್ಡ್ ಮಾಡ್ಬೇಕಂತ ಪ್ಲಾನ್ ಇತ್ತ ಅಥವಾ ಹೇಗೆ? ಇಲ್ಲ, ಅವರು ಇದಕ್ಕೊಂದು ಕಾನ್ಸೆಪ್ಟ್ ಅಂತ ಹೇಳಿ ಹೇಳಲಿಲ್ಲ. ಹ. ಬಟ್ ಇಷ್ಟೆಲ್ಲ ಮಾಡುವಾಗ ಹ. ಇದಕ್ಕೆ ಯಾಕೆ ಬಿಟ್ಟದ ಅಂತ? ನನಗೊಂದಿತ್ತು ಏನೋ ಒಂದು ವೆರೈಟಿ ಕೊಡಬೇಕು ಇದಕ್ಕೆ ಅಂತ ಹೇಳಿ. ಓಕೆ. ಸೊ ಪಿಲ್ಲರ್ ಫೂಟಿಂಗ್ ಕೊಟ್ಟು GI ಅಲ್ಲೇ ಏನದಿದೆ ಅದಕ್ಕೆ ಕಾಂಬಿನೇಷನ್ ಆಗಿಯೇ ತೆಗೆಯುವ ಅಂತ ಹೇಳಿ. ಸೊ ಇಲ್ಲಿ ನೀವು ಮಾಡಿ ನೋಡಿದರೆ ಗೊತ್ತಾಗ್ಬೋದು, ಸ್ವಲ್ಪ ಫ್ರಂಟ್ ಪ್ರೊಜೆಕ್ಷನ್ ಆಗಿ ಆಚೆ ಕಡೆ ಒಳಗೆ ಸ್ವಲ್ಪ ಎದುರಿಗೆ ಪ್ರೊಜೆಕ್ಷನ್ ಮಾಡಿ ಕೊಟ್ಟಿದ್ದೇವೆ. ಸೇಮ್ ಅದೇ ಕಾನ್ಸೆಪ್ಟನ್ನು ಇದಕ್ಕೆ ಕೊಟ್ಟು ಒಂದು ಕಾನ್ಸೆಪ್ಟ್ ಕಾಂಬಿನೇಷನ್ ಮಾಡಿದಂಥ ವಿಷಯ, ಫಾರ್ ದ ಸೇಕ್ ಆಫ್ ಬ್ಯೂಟಿ ಅಷ್ಟೇ. ಇಲ್ಲಿ ಜೆಲ್ಲಿಯೇ ಇರ್ತದ? ಇಲ್ಲ, ಇದು ಕಂಟಿನ್ಯೂಟಿ ಆಗ್ತದೆ, ಕಂಟಿನ್ಯೂಟಿ ವರ್ಕ್ ಆಗ್ತದೆ. ಓಕೆ ಓಕೆ. ಹಂಚಿಂದ ಬೀಳುವ ನೀರನ್ನು ಹೀಗೆ ಬಿಡುದ ಅಥವಾ ಏನಾದ್ರೂ? ಇಲ್ಲ, ಸದ್ಯಕ್ಕೆ ಹಾಗೆ. ಬಟ್ ಒಳಗೆ ಸ್ಲ್ಯಾಬ್ ಏರಿಯಾದಲ್ಲಿ ಬೀಳುವ ನೀರನ್ನು ಫಿಲ್ಟರ್ ಮಾಡಿ ಅದನ್ನು ಬಾವಿಗೆ ಕೊಂಡು ಹೋಗ್ತಾ ಇದ್ದೇವೆ. ಓ, ಓಕೆ. ಅದು ಬ್ಯಾಕ್ ಸೈಡ್ ಉಂಟು, ಅಲ್ಲಿ ಸ್ವಲ್ಪ ಒಂದು ಮನೆ ಮಾಡುವಾಗ ಮೇಯ್ನ್ ಆಗಿ ನೋಡಬೇಕಾದ ಪಾಯಿಂಟ್ ಅಲ್ಲಿ ಪ್ಲಂಬಿಂಗ್ ಆ್ಯಂಡ್ ವೈರಿಂಗ್, ಅದು ಒಂದು. ಪ್ಲಂಬಿಂಗ್ ಅಂತೂ ತುಂಬ ಜಾಗ್ರತೆಯಿಂದ ಮಾಡಬೇಕು. ಯಾಕಂತ ಹೇಳಿದ್ರೆ ಏನಾದರೂ ಬ್ಲಾಕೇಜ್ ಅದು ಇದೆಲ್ಲ ಆದರೆ ತುಂಬ ಕಷ್ಟ ಆಗಿಬಿಡ್ತದೆ. ಸ್ಲೋಪ್ ಸೆಟ್ಟಿಂಗ್ ಅದೆಲ್ಲ ತುಂಬ ಅನಿವಾರ್ಯ. ಈಗ ಸ್ಲ್ಯಾಬಲ್ಲಿ ಕಲೆಕ್ಷನ್ ಆದ ನೀರು ಫಿಲ್ಟರ್ ಮಾಡಿ ಇದನ್ನು ಬಾವಿಗೆ ಅಂಡರ್ಗ್ರೌಂಡ್ ವಾಟರ್ ಸ್ಟೋರೇಜ್, ಭೂಗರ್ಭ ಜಲ, ಎಲ್ಲ ಕಡೆ ನಾವು ಬೋರ್ ಅದು ಇದೆಲ್ಲ ಮಾಡಿ ತುಂಬ ಕಷ್ಟ ಆಗಿದೆ. ಸೊ ಅದನ್ನು ವೇಸ್ಟ್ ಮಾಡೋದಾಗಿ ಒಂದು ಕಾನ್ಸೆಪ್ಟ್. ನೆಕ್ಸ್ಟ್ ಈಗ ಅದಕ್ಕೆ ಪಾತಿ ಹಾಕಬೇಕು ಅಂತ ಯೋಚನೆ ಮಾಡಿದೆ, ಅದನ್ನು ಕೂಡ ಅಲ್ಲಿಗೆ ಬಿಡಬೇಕು ಅಂತೇಳಿ. ನೋಡ್ಬೇಕು ಇನ್ನೀಗ ಹೇಗೆ ಅಂತೇಳಿ. ಅವರದ್ದು ಎಲ್ಲವೂ ಅವ್ರ ಹತ್ರ ನಾವು ಕೇಳಬೇಕಾಗ್ತದೆ, ನಾನೇ ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ ಹಾಗೆ. ಹೌದು, ಪ್ಲಂಬಿಂಗ್ ಕೂಡ ಹಾಗೆ ನಾವೆಲ್ಲ CPVC ಪೈಪಲ್ಲೇ ಕೊಟ್ಟಿದ್ದೇವೆ. UPVC ಎಲ್ಲ ನಮ್ಮದೇ ಟೀಮ್. ಇಲ್ಲಿ ಪಿನ್ ಟು ಪಿನ್ A to Z ಫ್ರಮ್ ಸುಧರ್ಮ ಕನ್ಸ್ಟ್ರಕ್ಷನ್ಸ್ ಎಲ್ಲ ಕೂಡ. ಯಾವುದೇ ಹೊರಗಿನ ಔಟ್ಸೋರ್ಸ್ ಲೇಬರ್ಸ್ ಇಲ್ಲ. ಇದು ಇಲ್ಲಿ ಹೋಲ್. ಎಸ್, ನೆಕ್ಸ್ಟ್ ಇದು ಪ್ಲಂಬಿಂಗ್ ಅಲ್ಲಿ ಬರುದೇ ಚೇಂಬರ್ ಅಂತ ಹೇಳ್ತಾರೆ. ಈಗ ಕೊಟೇಶನ್ ಎಲ್ಲ ಮಾಡುವಾಗ ಹೇಳ್ತಾರೆ, ಸರ್ ಅವ್ರದ್ದು ನಿಮಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ, ಅವ್ರದ್ದು ಕಾಸ್ಟ್ ಕಡಿಮೆ, ಈ ರೀತಿ ಕಾಸ್ಟ್ ಕಟ್ಟಿಂಗ್ ಅನ್ನು ಇಂಥದ್ದೆಲ್ಲ ಇಲ್ಲದೆ ಕಾಸ್ಟ್ ಕಟ್ಟಿಂಗ್ ಮಾಡ್ಲಿಕ್ಕೆ ಆಗ್ತದೆ. ಬಟ್ ನಾಳೆ ಕ್ಲೈಂಟಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ನೀವು ಎರಡು ಚೇಂಬರ್ಸ್ ನಾನು ಇಲ್ಲಿ ಪ್ರೊವೈಡ್ ಮಾಡಿದ್ದೇನೆ. ಸೊ ಇದಕ್ಕೆಲ್ಲ ಅಷ್ಟೇ ಕೆಲಸಗಳು ಹಿಡಿತದೆ ಅಂತ ಹೇಳಿ. ಅಂದ್ರೆ ಇದೆಲ್ಲ ಕಣ್ಣಿಗೆ ಕಾಣದ ವಿಷಯ. ಈಗ ನಿಮಗೆ ಓಪನ್ ಇದ್ದ ಕಾರಣ ಕಂಡಿತು, ಇಲ್ಲದಿದ್ರೆ ಇದು ಕ್ಲೋಸ್ ಆಗಿದ್ರೆ ಏನಿದೆ ಏನಿಲ್ಲ ಇದ್ರ ಒಂದು 3,000 to 5,000 ಕೆಲಸ ಅದ್ರೊಳಗುಂಟು, ಅದು ಕಾಣೋದಿಲ್ಲ. ಸೊ ಇದು ಯಾವ ವಾಟರಿಗೆ? ಇದು ವೇಸ್ಟ್ ವಾಟರ್ ಕೊಂಡೋಗ್ಲಿಕ್ಕೆ, ಅಲ್ಲಿ ಬಾತ್ರೂಮಿನದ್ದು ವೇಸ್ಟ್ ವಾಟರ್ ಇಂಥದ್ದೆಲ್ಲ ಕೊಂಡೋಗ್ಲಿಕ್ಕೆ ಇರೋ ವ್ಯವಸ್ಥೆ. ಸೊ ನಿಮಗೆ ಯಾವುದೇ ಬ್ಲಾಕೇಜ್ ಆದ್ರೂ ಇಲ್ಲಿ ಅದನ್ನು ಇಮಿಡಿಯೇಟ್ ನಮಗೆ ಮನೆಯವರಿಗೆ ಅದನ್ನು ವಿದೌಟ್ ದ ಹೆಲ್ಪ್ ಆಫ್ ಪ್ಲಂಬರ್ ಮಾಡಬಹುದು. ಇಲ್ಲರ ಪ್ರತಿಯೊಂದು ವಿಷಯಕ್ಕೂ ನಾವು ಕರಿಬೇಕಾಗ್ತದೆ. ಸೊ ಇದು ಓಪನಿಂಗ್, ಅದು ಓಪನಿಂಗ್ ಇಲ್ಲಿ ಒಂದು ಉಂಟು ನೋಡಿ, ಸೇಮ್ ಚೇಂಬರ್ ಇಲ್ಲಿ ಉಂಟು. ಹಾಗೆ ಇಂಥದ್ದೆಲ್ಲ ಸಣ್ಣ ಸಣ್ಣ ವಿಚಾರಗಳು. ಎಷ್ಟು ಇಂಚಿದ್ದು ಪೈಪಿಂಗ್ ಯೂಸ್ ಮಾಡಿದ್ರು? ಎಲ್ಲ 4 ಇಂಚಿನ ಪೈಪ್ ಯೂಸ್ ಮಾಡಿದ್ರು. 4 ಇಂಚಿನ ಪೈಪ್ ಎಲ್ಲ ಕೊಂಡೋಗ್ಲಿಕ್ಕೆ. ಅಂಥದ್ದನ್ನೆಲ್ಲ ಸ್ವಲ್ಪ ಗಮನ ಇಟ್ಟುಕೊಂಡ್ರೆ, ಅದೇ ಸಣ್ಣ ಪೈಪ್ ಆದ್ರೂ ಕಷ್ಟವೇ. ಕಷ್ಟವೇ. ಸೊ ಚಂದ ಮಾಡ್ಬೋದು ಒಂದು ಮನೆಯನ್ನು. ಹೀಗೆ ಹೋಗುವ, ಒಂದು ರೌಂಡ್ ಆಗ್ತದೆ. ಇಲ್ಲಿ ಕಾರ್ನರ್ಸ್ ಫಿಲ್ ಮಾಡ್ಲಿಕ್ಕೆ ಉಂಟಾ? ಎಲ್ಲಿ ಇದೆಲ್ಲ ಇದನ್ನು ಫಿಲ್ಲಿಂಗ್ ಬರ್ತದೆ, ಸೈಡಲ್ಲೆಲ್ಲ ಫಿಲ್ಲಿಂಗ್ ಬರ್ತದೆ. ಅದೇ ನಿಮಗೆ ನೆಕ್ಸ್ಟ್ ಒಂದು ವಾರ ಕಳೆದು ಬರುವಾಗ ಇದರ ಇನ್ನು ಲುಕ್ ಚೇಂಜ್ ಇರ್ತದೆ ಗಾರ್ಡನಿಂಗ್ ಏರಿಯಾದಾಗೆ. ಇದು ಇಲ್ಲಿ ಎಂತ ಪವರ್ ಸಪ್ಲೈ? ಪವರ್ ಸಪ್ಲೈ ಇದು. ಹಾಗೆ ನಾವು UG ಕೇಬಲ್ ಹಾಕಿ ತರ್ತಾ ಇದ್ದೇವೆ. ಓಲ್ಡ್ ಮೆಥಡ್ ನೀವು ಲೈನ್ ಎಳೆದಲ್ಲ, ಅಂಡರ್ಗ್ರೌಂಡ್ ಆಗಿ UG ಕೇಬಲ್ ಆಗಿ. ಸೊ ನಿಮಗೆ ಪವರ್ ಸಪ್ಲೈ ಹೇಗೆ ಬಂದಿ ಅಂತಲೂ ಗೊತ್ತಾಗೋದಿಲ್ಲ. ಎಲ್ಲ ಕೆಳಗಿಂದ UG ಕೇಬಲ್ ಅಡಿಯಲ್ಲಿ ಹಾಗೆ. ಇಲ್ಲೊಂದು ಸೌಂಟ ಅಲ್ಲ, ಟಾಯ್ಲೆಟ್ ಬಿಟ್ಟು ಒಂದೇ. ಹೌದು, ಆ ಚೇಂಬರ್ಸ್ ಒಂದು ಚೇಂಬರ್ ಕನೆಕ್ಟ್ ಉಂಟು ಅದಕ್ಕೆ. ಸೊ ನಾಳೆ ಏನಾದರೂ ಸಮಸ್ಯೆ ಆದ್ರೂ ಪೈಪ್ ಏನೋ ಕಟ್ಟಿದೆ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಅದನ್ನು ಸಿವೇಜ್ ಕಲೆಕ್ಷನ್ ಮಾಡಿ ಹೊರಗೆ ಕೊಂಡೋಗ್ಲಿಕ್ಕೆ ಆಗ್ತದೆ ಸಮಸ್ಯೆ ಬಂದ್ರೆ ಅದಕ್ಕೆ. ಸೊ ಇದೇ ಪೈಪ್ ಅಲ್ಲಿಂದ ಒಳಗಿಂದ ಹೊರಗೆ ಬರುದು? ಹೌದು, ಸೇಮ್ ನಾವಾಗ ನೀವು ನೀರು ಹೋಗ್ತದೆ ಅಂತ ಕೇಳಿದ್ರಲ್ಲ, ಅದೇ ಪೈಪ್ ಒಳಗೆ 2 ಹೊರಗೆ ಕೊಟ್ಟಿದ್ದೀವಿ ಬರಲಿಕ್ಕೆ. ಇನ್ನು ಇದೆಲ್ಲ ಆದ ಮೇಲೆ ನಮಗೆ ಪ್ರತಿಯೊಂದು ನೀರು ಹಾಕಿ ಅದನ್ನೆಲ್ಲ ನೋಡಿ ಟೆಸ್ಟ್ ಮಾಡ್ಲಿಕ್ಕೆ ಉಂಟು. ಒಂದು ದಿವಸ ಫುಲ್ ನಮಗೆ ಅದಕ್ಕೆ ಬೇಕು, ಯಾವ ಪೈಪ್ ಬ್ಲಾಕೇಜ್ ಉಂಟು, ಎಲ್ಲಿ ಹೇಗೆ ಏನು ತಾನು ನೋಡ್ಲಿಕ್ಕೆ.
ಸೊ ಇದಕ್ಕೆ ಈ ಮನೆಗೆ ವಾಟರ್ ಸಪ್ಲೈ ಬಾವಿಯಾ ಅಥವಾ ಬೋರ್ವೆಲ್? ಬಾವಿ ಬಾವಿಯೇ. ಬಾವಿ. ಓಕೆ. ಅದು ಪಕ್ಕಾ ಕಂಡೀಷನ್ ಅವ್ರದ್ದು, ಬೋರು ಬೇಡ ಬಾವಿಯಲ್ಲಿ ಮಾಡಬೇಕು ಅಂತೇಳಿ. ಅಲ್ಲಿನ ಗಾರ್ಡನಿಂಗ್ ಏರಿಯಾಗಳು ಬರ್ತದೆ ಇನ್ನೀಗ. ಮತ್ತು ಮಾಮೂಲು ಇಂಟರ್ಲಾಕಲ್ಲಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಸೆಟ್ ಮಾಡಿದ್ದೇವೆ. ಒಂದು ಸ್ವಲ್ಪ ಗಾರ್ಡನಿಂಗ್ ಚೆಂದ ಆಗಲಿಕ್ಕೆ ಪೇವರ್ಸ್ ಎಲ್ಲ ಮಾಡಿ ಅಲ್ಲಿ ಇಲ್ಲಿ ಸ್ವಲ್ಪ ದೊಡ್ಡ ಮಟ್ಟಿನ ಬ್ಯೂಟಿ ಅಲ್ಲ, ಆದರೆ ಸ್ವಲ್ಪ ನಮ್ಮ ಬಜೆಟಲ್ಲಿ ಆಗುವ ಹಾಗೆ ಅದನ್ನು ಸೆಟ್ ಮಾಡ್ತಾ ಇದ್ದೇವೆ. ಸೊ ಈ ಹೊರಗಿದ್ದ ಗೋಡೆ ಇದನ್ನು ಹೀಗೆ ಬಿಡುದಾ ಅಥವಾ ಹೇಗೆ? ಇದು ಆಲ್ರೆಡಿ ಫಿನಿಶ್ಡ್ ಈಗ. ಓಕೆ. ಇದು ಫಿನಿಶ್ ಆಗಿದೆ. ಇದು ಅಂತ ಹೇಳಿದರೆ ನಾರ್ಮಲ್ ಅಂದರೆ ಬೇರೆ ಬಜೆಟ್ ನೋಡಿಕೊಂಡು ನಾರ್ಮಲ್ ಆಗಿ ಕಲ್ಲು ಮಿಷನಲ್ಲಿ ಕಟ್ ಮಾಡಿ ಈ ಥರ ಮಾಡುವವರಿದ್ದಾರೆ. ಹೌದು. ಓಕೆ. ಅಲ್ಲ ಅಥವಾ ಕಲ್ಲಿಟ್ಟು ಪಾಲಿಶ್ ಮಾಡೋದು ಬೇರೆ ಬೇರೆ ವೆರೈಟಿಗಳುಂಟು. ಸೊ ಇದೀಗ ಏನು ನಮ್ಮ ಮಾಮೂಲು ಲೇಬರ್ಸ್ ಏನಿದ್ದಾರೆ ಅವರಿಗೊಂದು ಮಿಷನ್ ನಾನು ತೆಗೆದುಕೊಟ್ಟು ಇಲ್ಲಿಯ ಸ್ಪಾಟಲ್ಲಿ ಕಟ್ಟಿಂಗ್ ಮಾಡಿ ಕಟ್ಟಿದ ಕಲ್ಲು ನೋಡಿ, ಈ ಕಲ್ಲುಗಳ ಸೈಜು ನೋಡಿ, ಜಾಯಿಂಟ್ ಕಲ್ಲುಗಳ ಸೈಜು ನೋಡಿ, ಒಂದೇ ರೀತಿ ಇಲ್ಲೇ ಕಟ್ಟಿಂಗ್ ಮಾಡಿ ಮಾಡಿದ್ದು. ಮತ್ತು ಈ ಮಣ್ಣು ಇದು ಇಲ್ಲಿದೆ ಮಣ್ಣಲ್ಲಿ ಪಾಯಿಂಟಿಂಗ್ ಮಾಡಿ ಫಿನಿಶ್ ಪಾಲಿಶಿಂಗ್ ಮಾಡಿದ್ದೇವೆ. ವಾಟರ್ ಪ್ರೂಫ್ ಮಾಡಿ ಪಾಲಿಶಿಂಗ್ ಮಾಡಿದ್ದು. ನಿಮಗೆ ಈಗ ನೀರು ಹಾಕಿದರೆ ಕೂಡ ಸ್ವಲ್ಪ ದೂರ ನೋಡಿ, ನೀರು ನಿಲ್ಲೋದಿಲ್ಲ. ಸೊ ಯಾವುದೇ ನೀರು ಹೀರುವ ಸಂಗತಿ ಇಲ್ಲ. ಹಾಗೆ ಇದಕ್ಕಿಂತ ವಾರ್ನಿಷ್ ಹಾಕ್ತಾ ಇರ್ಬೇಕಂತ ಹಾಗೇನಾದ್ರೂ ಉಂಟಾ ಅಥವಾ ಟೈಮ್? ಯಾವುದೇ ಮನೆಗಾದ್ರೂ 5 ರಿಂದ 6 ವರ್ಷಕ್ಕೊಮ್ಮೆ ಮೇಂಟೈನ್ ಮಾಡಲೇಬೇಕು. ನೀವು ಗಾಡಿಯನ್ನು ಹೇಗೆ ಸರ್ವಿಸ್ ಮಾಡ್ತೀರಿ, ಪ್ರತಿ ಕಿಲೋಮೀಟರ್ ಸರಿಯಾಗೋ ನೀವು ಶೋರೂಮಿಗೆ ಕೊಂಡೋಗ್ತೀರಲ್ಲ, ಅದೇ ರೀತಿ ಒಂದು ಮನೆಯನ್ನು ಪ್ರತಿ 5 ವರ್ಷ 6 ವರ್ಷಕ್ಕೊಮ್ಮೆ ನೀವು ರೀಪೇಂಟಿಂಗ್ ಅದೆಲ್ಲ ಮಾಡ್ತಾ ಇರಬೇಕು. ಮೇಂಟೈನ್ ಅಂತ ಹೇಳಿದ್ರೆ ಆಗ ಲುಕ್ ಇರ್ತದೆ, ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿರ್ತದೆ. ನಾವು ಹೇಗೆ ದಿನ ಸ್ನಾನ ಮಾಡಿ ನಮ್ಮನ್ನು ನಾವು ಮೇಂಟೈನ್ ಮಾಡ್ತೇವೆ, ಗಾಡಿಯನ್ನು ಹೇಗೆ ಮೇಂಟೈನ್ ಮಾಡ್ತೇವೆ, ಹಾಗೆ ಒಂದು 5-6 ವರ್ಷಕ್ಕೊಮ್ಮೆ ಮನೆಯನ್ನು ನಾವು ಮೇಂಟೈನ್ ಮಾಡ್ತಾ ಬೇಕು. ಹಾಗಿದ್ರೆ ನೋ ಕಂಪ್ಲೇಂಟ್ಸ್. ಸರ್, ಮನೆ ಡಿಸೈನ್ ಎಲ್ಲ ತುಂಬ ಚೆಂದಾಗಿದೆ. ಸೊ ಮೇಯ್ನ್ ಕ್ವಶನ್ ಎಲ್ಲರಿಗೂ ಫಸ್ಟಿಗೆ ಬರೋದಂದ್ರೆ ಇಷ್ಟು ಮಾಡ್ಲಿಕ್ಕೆ ಒಂದು ಬಜೆಟ್ ಎಷ್ಟಾಗ್ತದೆ ಅಂತ ಹೇಳಿ, ಒಂದು ಅಪ್ರಾಕ್ಸಿಮೇಟ್ ಹೇಳಿ. ಇದು ಕಂಪ್ಲೀಟ್ ಏನೂ ಆಗಲಿಲ್ಲ, ಅದು ಸ್ಟಿಲ್ ಅದು ಖರ್ಚು ಆಗ್ತಾ ಇರ್ತದೆ. ಒಂದು ಅಪ್ರಾಕ್ಸಿಮೇಟ್ ಎಷ್ಟಾಗ್ತದೆ? ನನಗೆ ಈ ಮನೆಗಿರುವ ಬಜೆಟ್ ಹೇಳ್ಬೋದಷ್ಟೇ. ಇದನ್ನು ಕಂಪೇರ್ ಮಾಡಿ ಇನ್ನೊಂದು ಮನೆ ನೋಡಿದ್ರೆ ಆಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಜಾಗ, ಪ್ಲಾನ್, ಮೆಟೀರಿಯಲ್ಸ್, ಇಲವೇಶನ್ ಇದೆಲ್ಲ ಲೆಕ್ಕಕ್ಕೆ ಬರ್ತದೆ. ಓಕೆ. ಬೇರೆ 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 ವೆರೈಟಿಯಲ್ಲಿ ನಮಗೆ ಮಾಡ್ಲಿಕ್ಕೆ ಆಗ್ತದೆ. ಸಾಮಾನ್ಯ ನನಗೆ ಈ ಮನೆಗೆ ಬರೀ ಮನೆಗೆ ಫುಲ್ ಫಿನಿಶ್ ಆಗುವ ಸಾಮಾನ್ಯ 55 ರಿಂದ 60 ಲಕ್ಷದವರೆಗೆ ಹೋಗ್ಬೋದು ಮ್ಯಾಕ್ಸಿಮಮ್. ಇಲ್ಲ 60 ಮೇಲೆ ಹೋಗ್ಲಿಕ್ಕೆ ಇಲ್ಲ, ಕೆಳಗೆ ಅಲ್ಲದೆ ಮೇಲೆ ಹೋಗ್ಲಿಕ್ಕಿಲ್ಲ. ಸಾಮಾನ್ಯ 55 ಲಕ್ಷದಲ್ಲಿ ಹಾಗೆ. ಅಂದ್ರೆ ಇವರು ಸೆಲೆಕ್ಷನ್ ಮಾಡಿದ ಮೆಟೀರಿಯಲ್ಗಳಲ್ಲಿ ಇದೇ ನೀವು ಮಾಡಿದ್ರೆ ಎಕ್ಸ್ಟ್ರಾ ಹೋಗ್ತದೆ. ಸೊ ಒಂದು 55 ರಿಂದ 60 ಲಕ್ಷದ ಅಂದಾಜಿ ಈ ಮನೆಗೆ ಯೋಚನೆ ಮಾಡಬಹುದು. ಮತ್ತೆ ಬಾಕಿ ಎಲ್ಲ ಎಕ್ಸ್ಟ್ರಾ ಹೊರಗಡೆಯದೆಲ್ಲ ನಮಗೆ ಕ್ಯಾಲ್ಕುಲೇಷನ್ ಆಗ್ತಾ ಉಂಟು ಅಷ್ಟೇ. ಅದು ಅದರೊಟ್ಟಿಗೆ ಬರ್ತದೆ ಅಲ್ಲ, ಅದು ಎಕ್ಸ್ಟ್ರಾ. ಮನೆಯದ್ದು ಬೇರೆ, ಔಟ್ ಸೈಡ್ ಬೇರೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಅದಕ್ಕೂ ಕಾನ್ಸೆಪ್ಟ್ಗಳು ತುಂಬ ವ್ಯತ್ಯಾಸ ಉಂಟು. ಈಗ ನಮಗೆ ಇಂಟರ್ಲಾಕ್ ಹೇಳ್ತಾರೆ, ಇದೆಲ್ಲ ಬೇರೆ ಬೇರೆ ವೆರೈಟಿಗಳುಂಟು. ಕೋಟಾ ಸ್ಟೋನ್, ಬ್ಯಾಂಗ್ಳೂರ್ ಸ್ಟೋನ್, ಹಾಗೆ ತುಂಬ ಐಟಮ್ಗಳುಂಟು. ಸೊ ಅದನ್ನೆಲ್ಲ ಚೇಂಜಸ್ ಮಾಡಿದ ಕೂಡಲೇ ಬಜೆಟ್ ವೇರಿ ಆಗ್ತದೆ. ಇದು ಕಂಪೌಂಡ್ ಇದೆಲ್ಲ ಹಾಕಿದ್ದು ಇದರಲ್ಲೇ ಬರ್ತದೆ. ಕಂಪೌಂಡ್ ಒಂದು ನಾವು ವೆರೈಟಿ ಆಗಿ ಯೋಚನೆ ಅಂದರೆ, ಒಂದು ಟೈಮಲ್ಲಿ ಕಲ್ಲಿಗೆ ಸಮಸ್ಯೆ ಆಗಿ ಕಲ್ಲು ನಿಂತಿತ್ತು. ಸೊ ನಮಗೆ ಕೆಲಸ ನಿಂತಿತ್ತು, ಕಲ್ಲಿಲ್ಲ. ಮತ್ತೆ ನೋಡುವಾಗ ಕಲ್ಲಿಗೆ ನಮ್ಮ ಬಜೆಟ್ ಕೂಡ ಜಾಸ್ತಿ ಆಯಿತು. ಆಯಿತಾ. ಸೊ ಫೋನ್ ಮಾಡಿ, ಶರ್ಮಣ್ಣ ಕಲ್ಲಿಗೆ ರೇಟ್ ಜಾಸ್ತಿ ಆಯಿತು, ನಮ್ಮ ಬಜೆಟ್ ಮೇಲೆ ಹೋಗ್ತದೆ, ಎಂತಾರು ಮಾಡ್ಬೋದಾಗ ಹೇಳಿದರು. ನೋಡುವ ಹಾಗೆ ಜಿಯಲ್ಲಿ ಮಾಡುವ, ಒಂದು ಓಲ್ಡ್ ಸಿಸ್ಟಮಲ್ಲಿ ಮಾಡುವ, ಪೇಂಟಿಂಗಿನೊಂದು ಕಾಂಬಿನೇಷನ್ ಮಾಡುವ ಅಂತ ಹೇಳಿದ್ರು. ಎಸ್ ಆಗ್ಬೋದು ಅಂತ ಹೇಳಿದರು. ಹಾಗೆ ಈ ರೀತಿಯಲ್ಲಿ ಒಂದು ಕಾಂಬಿನೇಷನ್ ಕೊಟ್ಟು ಮಾಡಿದ್ದು. ಕಂಪ್ಯಾರಿಟಿವ್ಲಿ ನನಗೆ ಕಲ್ಲಲ್ಲಿ ಮಾಡೋದಕ್ಕಿಂತ ಒಂದು 5 to 10% ಕಡಿಮೆ ಹೀಗೆ ಮಾಡಿದರೆ. ಹಾಗೆ ಎಲ್ಲ ಒಂದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಆ ರೀತಿಯೇ ಮಾಡಿಕೊಂಡು. ಮೇನ್ ವಿಷಯ ಅಂತ ಹೇಳಿದರೆ ಕ್ಲೈಂಟ್ ಸಪೋರ್ಟ್, ಅವರ ಸಹಕಾರ, ಅವರು ನಮಗೆ ಕೊಟ್ಟ ಫ್ರೀಡಮ್, ಪ್ಲಸ್ ಬಜೆಟ್. ಒಂದು ಬಜೆಟ್ ಅಂದರೆ ನನಗೆ ಈ ಥರದ ಮನೆ ಆಗಬೇಕು ಅಂತೇಳಿ ಅವರಿಗೊಂದು ದೃಢತೆ ಇತ್ತು, ಅದು ನಮಗೆ ತುಂಬ ಸಹಾಯ ಮಾಡ್ತದೆ. ಮತ್ತು ಪೇಮೆಂಟು ಹಾಗೆ, ಅದು ಮೇಯ್ನ್ ಇಶ್ಯೂ ಅದು. ಓಕೆ. ಪೇಮೆಂಟು ಹಾಗೆ ಅವರೊಂದು ಡೇಟ್ ಕೊಟ್ಟಿರ್ತಾರೆ ನನಗೆ, ಶರ್ಮಣ್ಣ ಈ ಟೈಮಲ್ಲಿ
ಪೇಮೆಂಟ್ಗಳು ಆಗ್ತದೆ. ಇವತ್ತಿನವರೆಗೆ ಆ ಡೇಟ್ ಒಂದು ಕೂಡ ಅವ್ರು ಮಿಸ್ ಮಾಡಲಿಲ್ಲ. ಕರೆಕ್ಟ್ ಆ ಟೈಮಿಗೆ ಪೇಮೆಂಟ್ಗಳು ಬರ್ತಾ ಇರ್ತದೆ. ಅದು ಬರ್ತಾ ಇದ್ರೆ ನಮಗೆ ವರ್ಕ್ ಕೂಡ ಹಾಗೆ ಕೊಂಡೋಗ್ಲಿಕ್ಕೆ ಹೋಗ್ತಾ ಆಗ್ತದೆ. ಇರ್ತದೆ. ಸೊ ಇಂಜಿನಿಯರ್ ಆಗಲಿ ಕಾಂಟ್ರಾಕ್ಟ್ ಆಗಲಿ ಕ್ಲೈಂಟ್ ಅದ ಆ ಒಂದು ಸಂಬಂಧ ಒಳ್ಳೆ ಚಂದದಲ್ಲಿ ಬಂದರೆ ಮನೆ ಕೂಡ ಹೀಗೆ ಚಂದದಲ್ಲಿ ಬರ್ತದೆ.